Okay, my dear students, welcome to today's online class. My dear students, in the last class, we deal with in the 7th unit colors of silence. In the last two class, discussion about Satish and Satish's injuries. Already, Satish was injured. So, his leg was healed, but several times operations. So this is the worst of Satish's situation. So he was suffered frequently. So Surinder told to Satish, will you come to school tomorrow? ನಾಳೆ ನೀನು ಶಾಲೆಗೆ ಬರ್ತಿ ಅಂತ ಅವನು ಪ್ರಶ್ನೆಯನ್ನ ಮಾಡ್ತಾನೆ. ಅದಕ್ಕೆ ಎಸ್ ಅಂತಂದೇಳಿ ಅವನು ತಲೆಯನ್ನು ಅಲ್ಲಾಡಿಸಿದ. ಯಾರು? ಸತೀಶ್. ಸೊ ಸ್ಲೋಲಿ ಟಿಯರ್ ಇನ್ ಈಸ್ ಚೀಕ್, ಅವನ ಕಣ್ಣು ಹೋದ್ಮೇಲೆ ಆ ಬೆಡ್ ಮೇಲೆ ಅವನು ತನ್ನ ದುಃಖವನ್ನು ಇಟ್ಕೊಂಡು ಅಳ್ತಾನೆ. ಯಾಕೆ ಅವನು ಹೇಳ್ತಾರೆ ಅಂದರೆ ಈ ವಾಸ್ ಸಫರಿಂಗ್ ಫ್ರಮ್ ದಟ್. ಆ ಕಿವಿ ಕೇಳಿಸ್ತಿರೋದ್ರಿಂದ ಅವನಿಗೆ ಒಂದು ರೀತಿಯಾಗಿ ಭಾಳ ತೊಂದರೆ ಆಗುತ್ತೆ. ಸೊ he was always suffering in silence also. ಅವನಿಗೆ ಸೈಲೆನ್ಸ್ ಕೂಡ ವರ್ಸ್ಟ್ ಅಂತ ಅನಿಸುತ್ತೆ. ಸೊ he was upset and helpless. So because he always in my life confined alone ಅಂತ ಅಂದ್ಕೊಳ್ತಾನ ಅವನು. ಸೊ ಇಟ್ ಸೀಮ್ಸ್ ಸೊ ಪ್ಯಾಂಟಮೈಮ್ ಒಂದು ರೀತಿ ನಾಟಕೀಯತೆ ಜೀವನ ಅವನಾಗುತ್ತೆ ಅಂತ ಅವನು ಅಂದ್ಕೊಳ್ತಾನೆ. ಸೊ ಅವನು ಕಿರ್ಚ್ಕೊಳ್ತಾನೆ ಆ ಸೈಲೆನ್ಸ್ಗೋಸ್ಕರ. ಸೊ ಇದೊಂದು ಟೆರಿಬಲ್ ಆದರೂ ಕೂಡ ಅವನಿಗೆ ನಂತರ ದಿನಗಳಲ್ಲಿ ಈ ಫಾದರ್ ರಿಕ್ವೆಸ್ಟೆಡ್ ಟು ಹಿಯರಿಂಗ್ ಪ್ರಾಬ್ಲಮ್ಸ್ ಆ್ಯಂಡ್ ಸೊ ಈ ಅಟೆಂಡಿಂಗ್ ದೆನ್ ಹೆಡ್ ಮಾಸ್ಟರ್ ಆ್ಯಂಡ್ ಹೆಡ್ ಮಾಸ್ಟರ್ ಬೇರೆ ಸ್ಕೂಲ್ ನೋಡ್ಕೊಳ್ಳಿ, ವಿ ವಿಲ್ ಹ್ಯಾವ್ ಎ ಲುಕ್ ಫಾರ್ ಎ ನ್ಯೂ ಸ್ಕೂಲ್ ಹೇಳಿದಾಗೂ ಕೂಡ ಬಟ್ ಸತೀಶ್ ವಾಸ್ ಶೋಕ್ ಈಸ್ ಎ ನಾನೆಲ್ಲ ಬೇರೆ ಸ್ಕೂಲ್ ಸೇರ್ಕೊಳ್ಳಲ್ಲ, ಬಿಕಾಸ್ ನ್ಯೂ ಫ್ರೆಂಡ್ಸ್ ಚೇಂಜಿಂಗ್ ಟು ಮೀ, ನನಗೆ ಅವ್ರು ಹೇಳಿಸ್ತಾರೆ ಅನ್ನೋ ಮಾತನ್ನು ತನ್ನ ತಂದೆಗೆ ಇಲ್ಲಿ ಹೇಳ್ತಾನೆ ಅನ್ನೋದನ್ನು ನಿನ್ನೆ ನೋಡಿದ್ವಿ. ಸರಿ ಬೇಟಾ, ಯು ಲರ್ನ್ ವೆರಿ ಇಂಪಾರ್ಟೆಂಟ್ ಇಂಟೆಲೆಕ್ಚುಯಲ್, ನೀನು ಕಲಿಲೇಬೇಕು, ಕಲಿತ್ರೆ ನಿನ್ನ ಜೀವನ ಸುಧಾಗುತ್ತೆ. ಸೊ ಇನ್ನು ಜೀವನವನ್ನು ಈಸಿಯಾಗಿ ನೀನು ಎಜುಕೇಷನ್ ಪಡ್ಕೊಳ್ಳೇಬೇಕು ಅನ್ನೋ ಮಾತನ್ನು ಹೇಳಿದಾಗ ಆಗ ಸತೀಶ ಇದನ್ನು ಲಾಸ್ಟಿಗೆ ಒಪ್ಕೊಳ್ತಾನೆ. ಒಪ್ಕೊಂಡು ಒಪ್ಕೊಂಡು ಹೊಸ ಸ್ಕೂಲ್ಗೆ ಹೋಗ್ಲಿಕ್ಕೆ ಒಪ್ಕೊಳ್ತಾನೆ. ಆಗ ಅವನು ಆ ಸ್ಕೂಲ್ಗೆ ಹೋಗಿದಾಗ ಇನ್ ದ ಸೇಮ್ ರೀಸನ್ ಅಂತ ಹೇಳಿದಾಗ ಕೂಡ ಆ ಎಲ್ಲ ಆ ಶಾಲೆಯ ಹೊಸ ಸ್ಕೂಲ್ಗೆ ಹೋದಾಗೂ ಕೂಡ ಆ ಕಾರಣ ಕೊಟ್ಟು ಆ ಯಾವ ಸ್ಕೂಲ್ ಕೂಡ ನೋ ಅಡ್ಮಿಟೆಡ್ ದ ಸತೀಶ್. ಸೊ ಫಾದರ್ ವಾಸ್ ಆಂಗರ್ಡ್ ಆ್ಯಂಡ್ ಕೇಮ್ ಟು ರಿಟರ್ನ್ ವೆರಿ ಬ್ಯಾಡ್ಲಿ. ಸೊ ಸ್ಯಾರೋ ಮೈಂಡ್ ವಾಪಸ್ ಅವರು ಬರ್ತಾರೆ ಒಂದು ರೀತಿಯಲ್ಲಿ ಮನೆಗೆ, ಒಂದು ಡೆಸ್ಪೇರ್ ದುಃಖದಿಂದ ಹತಾಶೆಯಿಂದ ಬರ್ತಾರೆ. ಅವ್ರು ಹೇಳ್ತಾರೆ ಹೆಡ್ ಮಾಸ್ಟರ್ಗೆ, ಹಿ ಈಸ್ ಟ್ರೀಟಿಂಗ್ ಆ್ಯಂಡ್ ಡಾಕ್ಟರ್ ಟೋಲ್ಡ್ ಟು ಮೀ ಈ ಸೂನ್ ಆ್ಯಸ್ ಈ ರಿಕವರಿ ಅಂತ ಹೇಳಿದ್ರು ಕೂಡ ಅಲ್ಲಿ ಯಾವ ಸ್ಕೂಲಲ್ಲಿ ಸೇರಿಸ್ಕೊಳ್ತಾ ಇರೋದನ್ನ ನೋಡ್ತಾ ಇದೀವಿ. ಸೊ ಫಾದರ್ ವಾಸ್ ಸೆಟೆಡ್, ಅಸಹಾಯಕರಾಗ್ತಾರೆ, ಬಟ್ ಡಿಡ್ ನಾಟ್ ಗಿವ್ ಅಪ್ ಹೋಪ್, ಅವನು ಹೋಪನ್ನು ಬಿಡೋದಿಲ್ಲ. ಸೊ ಇಂದರ್ ಆ್ಯಂಡ್ ಫಾದರ್ ಸ್ಯಾಟ್ ಬೈ ಅರೌಂಡ್ ಹಿಮ್ ಆ್ಯಂಡ್ ಲಿಟ್ಲ್ ಬೈ ಲಿಟ್ಲ್ learn. So Indar spent most of the time in her younger brother. So talking, trying to teach and things. So he did not go to outside. Very important, learned some life of Garibaldi and another examples also. So this is the in the last day we learn. Okay, my dear students, go to today's class. Very important to thought of the day. Thought of the day. Okay, my dear student, go to thought of the day written by Dr. APJ Abdul Kalam. Never hate your haters, but respect them, because they are the ones that think that you are better than them. Once again, never hate your haters, but respect them, because they are the ones that think that you are better than them. Dr. APJ Abdul Kalam.
ನೆವರ್ ಏಟ್, ನಾವು ಯಾವಾಗಲೂ ಕೂಡ ಯಾರನ್ನು ದ್ವೇಷ ಮಾಡಬಾರ್ದು. ಯುವರ್ ಏಟ್, ದ್ವೇಷ ಮಾಡುವವರನ್ನು. ಆದರೆ ಅವರಿಗೆ ರೆಸ್ಪೆಕ್ಟ್ ದೆಮ್, ಅವರಿಗೆ ನಾವು ಗೌರವವನ್ನು ಕೊಟ್ಟರೆ, ಏಕೆಂದರೆ ಅವರೆಲ್ಲರೂ ಕೂಡ ಒಂದ್ಸಲ ಯೋಚಿಸ್ತಾರೆ, ಯು ಆರ್ ಬೆಟರ್ ದೆನ್ ದೆಮ್, ಬೇರೆಯವ್ರಿಗಿಂತ ನೀನು ಬಹಳ ಉತ್ತಮ ಅಂತಂದೇಳಿ ಅವ್ರ ಮನಸ್ಸಿನಲ್ಲಿ ನೀನು ಮೂಡ್ತೀಯ, ಅದು ಅಮರ ಚಿರವಾಗಿ ಉಳಿಯುತ್ತೆ ನಮ್ಮ ಮಾತನ್ನ ಈಗ ಹೇಳ್ತಾರೆ. ಎಸ್, ಯಾವಾಗಲೂ ಕೂಡ ನಾವು ವೈರಿಗಳನ್ನು ವೈರತ್ವದಿಂದ ಗೆಲ್ಲಕ್ಕಾಗಲ್ಲ, ಪ್ರೀತಿಯಿಂದ ಗೆಲ್ಲಬೇಕು ಅನ್ನೋ ಮಾತನ್ನ ಇಲ್ಲಿ ನಮ್ಗೆ ಅರ್ಥೈಸ್ಕೊಡುತ್ತೆ. ಹಾಗಾಗಿ ನೀವು ಕೂಡ ವೈರಿಗಳನ್ನು ಪ್ರೀತಿಸಿ ಅನ್ನೋ ಮಾತನ್ನ ನೆನಪಲ್ಲಿಟ್ಟುಕೊಳ್ಳಿ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಇಂಥ ಚಿಂತನೆ ನಿಮ್ದಾಗಲಿ ಅಂತ ಹೇಳ್ತಾ ಗೋ ಟು ನೆಕ್ಸ್ಟ್ ಸ್ಲೈಡ್. ಎಸ್, ದ ಲಾಸ್ಟ್ ಅಸೈನ್ಮೆಂಟ್. Some of students written very nice. Okay, once again thank you on those students. The first question, Satish didn't want to go to a new school. What was the reason? ಅವನು ಹೊಸ ಸ್ಕೂಲ್ಗೆ ಹೋಗಲ್ಲ ಅಂತ ಹೇಳ್ತಾನೆ. ಏನು ಇದಕ್ಕೆ ಕಾರಣ? ಎಸ್, ಸತೀಶ್ ವಾಸ್ ವೆರಿ ಸೆನ್ಸಿಟಿವ್ ಅಂಡ್ ಡೆಲಿಕೇಟ್ ಬಾಯ್. ಬಹಳ ಒಂದು ರೀತಿಯಿಂದ ಸೆನ್ಸಿಟಿವ್ ಆಗಿರುವಂಥ ಮತ್ತು ಡೆಲಿಕೇಟ್ ಆಗಿರುವಂಥ ಭಿನ್ನವಾಗಿರುವಂಥ ಒಬ್ಬ ಹುಡುಗ, ಬಹಳ ಗಂಭೀರವಾಗಿರುವಂಥ ಹುಡುಗ ಆಗಿರ್ತಾನೆ. ಸೊ ಈ ಹ್ಯಾಡ್ ಎಜಿಟೇಷನ್ ಟು ಟಾಕ್ ಟು ಅವರ್ ಅದರ್ ಚಿಲ್ಡ್ರನ್. ಅವನು ಬೇರೆ ಹೊಸ ಹುಡುಗರ ಮಾತ್ಕೊಳ್ಳಿಕ್ಕೆ ಹಿಂಜರಿಕೆ ಆಗುತ್ತೆ. ಆ್ಯಡ್ ಎ ಫಿಯರ್, ಭಯನೂ ಕೂಡ ಆಗುತ್ತೆ. ದಟ್ ದೇ ವುಡ್ ಮೇಕ್ ಫನ್, ಅವನಿಗೆ ತಮಾಷೆ ಅನಿಸುತ್ತೆ. ಆಫ್ ಹಿಮ್ ಫಾರ್ ಈಸ್ ಡಿಸಾಬಿಲಿಟಿ, ಅವನ ಒಂದು ಈ ಅಂಗವೈಕಲ್ಯತೆಯಿಂದ, ಕೆಪ್ಪತನದಿಂದ. ದ ಚಿಲ್ಡ್ರನ್ಸ್ ಅಟ್ ನ್ಯೂ ಸ್ಕೂಲ್ ವರ್ ನೌ ಟು ಹಿಮ್, ಅವನು ಈ ರೀತಿ ಅಂಗವೈಕಲ್ಯದಿಂದ ಅವನು ಏಳಿಸ್ತಾರೆ ಅಂತ ಒಂದು ಹಿಂಜರಿಕೆ ಇರುತ್ತೆ. ಸೊ ಈ ಡಿಡಂಟ್ ವಾಂಟ್ ಜಾಯಿನ್ ಟು ಎ ನ್ಯೂ ಸ್ಕೂಲ್, ಹಾಗಾಗಿ ಅವನು ಹೊಸ ಸ್ಕೂಲನ್ನು ಹೋಗ್ಲಿಕ್ಕೆ ಅವನಿಗೆ ಬಯಸೋದಿಲ್ಲ. ಸೆಕೆಂಡ್ ಕ್ವಶನ್, Headmaster said to Avatar Narayan, the grammar point, direct to indirect or recorded speech, why don't you take your son to the school for deaf and dumb children? Change into indirect speech. ಇಲ್ಲಿ ಹೆಡ್ಮಾಸ್ಟರ್ ಹೇಳ್ತಾರೆ ಆ ಸತೀಶನ ತಂದೆಗೆ, ಯಾಕೆ ನೀವು ನಿಮ್ಮ ಮಗನನ್ನ ಕಿವುಡ, ಕೆಪ್ಪರ ಮತ್ತು ಮೂಗರ ಸ್ಕೂಲಿಗೆ ಸೇರಿಸಬಾರ್ದು ಅನ್ನೋ ಮಾತನ್ನ ಹೇಳ್ತಾರೆ. ಡೈರೆಕ್ಟ್, ನಾವು ಇಂಡೈರೆಕ್ಟ್ ಮಾಡೋಣ. ಓಕೆ, ದ ಆನ್ಸರ್, Headmaster asked to Avatar Narayan. Same. Said change into asked to Avatar Narayan. Same. WH question ಬಂದ ನಾವು ಏನು ಅಚ್ಚವಾಗಿಲ್ಲ ಅಂತ ಹೇಳ್ತೀವಿ. ಸೊ ವೈ ಡೋಂಟ್ ಯು, ಈ ಯಾವ ಟೆನ್ಸ್ ಅಲ್ಲಿ ಇದೆ ಅಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ, ಚೇಂಜ್ ಅಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸ್ಗೆ ಚೇಂಜ್ ಮಾಡಬೇಕು. ಸೊ ವರ್ಕ್ ಟು ಮಾಡಿಬಿಟ್ರೆ ಮುಗೀತು. ವೈ ಹಿ, ಇವು ಅಂದ್ರೆ ಯಾರು ಇಲ್ಲಿ ನಿಮ್ಗೆ ಗೊತ್ತಿದೆ, ಸ್ವಾಮಿ ಸತೀಶ್ ಫಾದರ್. ಸೊ ಅವತಾರ್ ನಾರಾಯಣ್, ಅವನು ಈ ಅಂದ್ರೆ ಹುಡುಗ. ಈ ಟೇಕ್ ಏನಾಗುತ್ತೆ, ಟುಕ್ ಆಗುತ್ತೆ. ಯುವರ್ ಏನಾಗುತ್ತೆ, ಈಸ್ ಆಗುತ್ತೆ. ಟುಕ್ ಈಸ್ ನೋಡಿ, ಯುವರ್ ಅಂದ್ರೆ ನಿಮ್ಮ, ಇಲ್ಲಂದ್ರೆ ಇಲ್ಲಿ ಅವನ. ಟುಕ್ ಈಸ್ ಸನ್ ಟು ದ ಸ್ಕೂಲ್ ಫಾರ್ ಡೆಫ್ ಅಂಡ್ ಡಮ್ ಚಿಲ್ಡ್ರನ್. ಇಷ್ಟು ಬರಬಿಟ್ರೆ ಈಸಿಯಾಗಿ ನೀವು 1 ಮಾರ್ಕ್ಸ್ ಅನ್ನ ತೆಗೆದುಕೊಳ್ತೀರಿ. ಚೇಂಜ್ ಇಂಟು ಸಿಂಪಲ್ ಪಾಸ್ಟ್. ಓಕೆ ಮೈ ಡಿಯರ್ ಫ್ರೆಂಡ್ಸ್, ನೆಕ್ಸ್ಟ್ ಗೋ ಟು ಇಂಪಾರ್ಟೆಂಟ್ ಎಸ್ ಗ್ಲಾಸರಿ ವರ್ಡ್ಸ್. ಗ್ಲಾಸರಿ ವರ್ಡ್ಸ್. ಎಕ್ಸ್ಪೆಡಿಷನ್. ಎಕ್ಸ್ಪೆಡಿಷನ್ ಇಟ್ ಮೀನ್ಸ್ ಎ ಜರ್ನಿ ವಿತ್ ಎ ಪರ್ಪಸ್. ಒಂದು ನಿರ್ದಿಷ್ಟ ಸ್ಥಾನಕ್ಕೆ ನಾವು ಪ್ರಯಾಣ ಮಾಡೋದನ್ನ ಎಕ್ಸ್ಪೆಡಿಷನ್ ಅಂತ ಕರಿತೀವಿ. ವಿತ್ ಪರ್ಪಸ್ ಎಲ್ಲ ಇಟ್ಕೊಂಡು ನಾವು ಆ ಜರ್ನಿ ಮಾಡೋದನ್ನ. ನಿರ್ದಿಷ್ಟ ಸ್ಥಳ ಅಂತ ಅರ್ಥ, ನಿರ್ದಿಷ್ಟ ಮುಟ್ಟುವ ಸ್ಥಾನ. ಲಿಫೆಡ್ ಥ್ರೂ ದ ಬುಕ್ಸ್ ಅಂತಂದ್ರೆ ರೀಡ್ ಕೇರ್ಫುಲ್ಲಿ, ಅಂದ್ರೆ ಬಹಳ ಎಚ್ಚರಿಕೆಯಿಂದ ಓದುವುದು, ಆಳೆಗಳನ್ನ ತಿರುವಾಕೋದು ಬಹಳ ಎಚ್ಚರಿಕೆಯಿಂದ. ಗ್ಯಾರಿಬಾಲ್ಡಿ ಅಂಡ್ ಲಾಲಾ ಲಜಪತ್ ರಾಯ್, ಎಸ್, they were great freedom fighters in India, and great thinkers also, freedom fighters also and great thinkers in India. Garibaldi is one of the great in Italian revolutionary. So Munshi Premchand, he was a great novelist. Already he learnt in the 9th standard. Munshi Premchand, a great novelist. Justice above self, the lesson written by. So sensitive mind, tender or ರೆಸ್ಪಾನ್ಸಿವ್ ಮೈಂಡ್ ಅಂತ ಭಾಳ ಒಂದು ರೀತಿಗೆ ಪರಿಣಾಮಕಾರಿಯಾಗಿರುವಂಥ ಮನಸ್ಸನ್ನು ಇಟ್ಕೊಂಡಿರುವಂಥದ್ದು, ಟೆಂಡರ್ ಇಟ್ಕೊಂಡಿರುವಂತಂದ್ರೆ ನಾವು ಸೆನ್ಸಿಟಿವ್ ಮೈಂಡ್ ಅಂತ ಇಟ್ಕೊಂಡಿರ್ತೀವಿ. ರೆಸ್ಪಾನ್ಸ್ ಭಾಳ ಇರುತ್ತೆ, ಜವಾಬ್ದಾರಿ ಅಂತ ಮೈಂಡು ಭಾಳ ಸೂಕ್ಷ್ಮ ಒಂದು ಮೈಂಡು ಆಗಿರುತ್ತೆ, ಅರ್ಥವನ್ನು ಕೊಡುವಂಥದ್ದು. ಗೋ ಟು ನೆಕ್ಸ್ಟ್ ಸ್ಲೈಡ್. ಓರೆಸಿಯಸ್ ರೆಸ್ಟ್ಲೆಸ್ ಅಂತ ಅಂದರೆ, ಓರೆಸಿಯಸ್ ಅಂದರೆ ನೀವು ಈಗಾಗಲೇ 4th ಲೆಸನ್ ನೋಡಿದ್ರೆ ಅಂಬೇಡ್ಕರ್ ವಾಸ್ ಓರೆಸಿಯಸ್ ರೀಡರ್, ರೆಸ್ಟ್ಲೆಸ್ ರೀಡರ್ ಅಂತ, ವಿರಾಮವಿಲ್ಲದ ಓದು. ಕ್ರೆಸ್ಟ್ ಅಂದ್ರೆ ಟಾಪ್, ಮೇಲೆ. ಡಾಟಿಂಗ್ ಅಂದ್ರೆ ಮೂವಿಂಗ್, ಚಲನೆ. ಡ್ರಾಪ್ ಅಲ್ಲ ಡೆಫ್ ಸ್ಟ್ರೋಕ್ಸ್ ಅಂದ್ರೆ ಸ್ಕಿಲ್ಫುಲ್ ಆಫ್ ಆನ್ ಆರ್ಟಿಸ್ಟ್, ಅವನ ಕಲೆಯಲ್ಲಿ ಕಲಾ ಒಂದು ಕೈ ಚಳಕ ಅಂತ ಕರಿತೀವಲ್ಲ, ಕಲೆ ಅನ್ನೋದನ್ನ ಕರಿತೀವಿ ಆರ್ಟಿಸ್ಟ್ ಅಲ್ಲಿ. ಗ್ಲೂಮ್ಲಿ ಅಂದ್ರೆ ವಿತ್ ನಥಿಂಗ್ ಬ್ರೈಟ್ ಆರ್ ಚೀರ್ಫುಲ್, ಡಿಸ್ಮಾಲಿ, ಒಂದು ಬ್ರೈಟ್ ಆಗಿ ಹೊಳೆಯುವಂತ ಕಾಣೋದು, ಬಹಳ ಖುಷಿಯನ್ನ ಎಂಜಾಯ್ ಮಾಡೋದನ್ನ ನಾವು ಗ್ಲೂಮ್ಲಿ
ಅಂತಂದೇಳಿ ಕರೀತೀವಿ. ವಿವೇಕವಾಗಿ ಹಿಂಗೆ ನೋಡುವಂಥದ್ದು ದಿಟ್ಟವಾಗಿ. ಸ್ಟಾಕ್ ಆಫ್ ಬುಕ್ಸ್ ಅಂತಂದ್ರೆ ಫೈಲ್ ಆಫ್ ಬುಕ್, ಬುಕ್ಸ್ ಅನ್ನು ಫೈಲ್ ಮಾಡೋದು, ರಾಶಿ ಅಂತ. ಡೂಡಲ್ಸ್ ಅಂದ್ರೆ ಗುಂಡುದು, ಸೊನ್ನೆ ಗುಂಡುಗಳನ್ನು ಹಾಕೋದು. ದ ಪಿಕ್ಚರ್ಸ್ ಆರ್ ಪ್ಯಾಟರ್ನ್ ವೈಲ್ ಥಿಂಕಿಂಗ್ ಅಬೌಟ್ ಸಮಥಿಂಗ್ ಎಲ್ಸ್ ಆರ್ ವೆನ್ ಯು ಆರ್ ಬೋರ್ಡ್ ಆದಾಗೆ ನಾವು ಸೊನ್ನೆ ಸುತ್ತುತ್ತೀವಲ್ಲ, ಹೀಗೆ ಚಿತ್ರಗಳನ್ನ ಡೂಡಲ್ಸ್ ಅಂತಂದೇಳಿ ಕರಿತೀವಿ. ಪಾಸ್ಟ್ ಟೈಮ್ ಅಂದ್ರೆ ಸಮಥಿಂಗ್ ದಟ್ ಒನ್ ಎಂಜಾಯ್ ಡೂಯಿಂಗ್ ಡ್ಯೂರಿಂಗ್ ಲೀಸರ್ ಟೈಮ್ ಅಂತ ಅರ್ಥವನ್ನ. ಪಾಸ್ಟ್ ಟೈಮ್ ಆಗೋಗಿರೋದು, ಈಗಾಗಲೇ ಕಳೆದೋಗಿರೋಂಥ ಒಂದು ವಿರಾಮದ ಸಮಯ. ವಿರಾಮದ ಸಮಯದಲ್ಲಿ ಇಂಡ್ಲರ್ಡ್ ಅಂದ್ರೆ ಇನ್ವಾಲ್ವ್, ಯಾಕೆ ಇನ್ವಾಲ್ವ್ ಆಗ್ತೀವಿ, ಅದರಲ್ಲಿ ಸೇರ್ಕೊಳ್ತೀವಿ ಅಂತ. ಸೂತಿಂಗ್ ಅಂದ್ರೆ ಕಂಫರ್ಟಿಂಗ್, ಆರಾಮಾಗಿ ಕೂತ್ಕೊಂಡಿದ್ದೀನಿ. ಕ್ಯಾಲಿಯೋಗ್ರಫಿ ಅಂದ್ರೆ ದ ಆರ್ಟ್ ಆಫ್ ಪ್ರೊಡಕ್ಟಿಂಗ್ ಬ್ಯೂಟಿಫುಲ್ ರೈಟಿಂಗ್. ಒಂದು ರೀತಿ ಕ್ಯಾಲಿಯೋಗ್ರಫಿ ಅಂದ್ರೆ ಅದೊಂದು ರೀತಿ ಆರ್ಟ್ನ ಕಲೆ, ಅದೊಂದು ಬರೆಯುವಂಥದ್ದೊಂದು ಲಿಪಿ ಅನ್ನೋದನ್ನ ನಾವು ಕರಿತೀವಿ, ಬ್ಯೂಟಿಫುಲ್ ರೈಟಿಂಗ್ ಬರೆಯುವಂಥದ್ದು. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಗೋ ಟು ಎಸ್, ಕಲರ್ಸ್ ಆಫ್ ಸೈಲೆನ್ಸ್. ದಿಸ್ ಈಸ್ ದ ಎಸ್. ಐ ಆಮ್ ರೀಡಿಂಗ್ ಫಸ್ಟ್ ಆಫ್ all of you listen carefully. Colors of Silence, written by National Book Trust of India. Okay, listen carefully, my dear students. Okay, his father and mother spent time with him every day, talking to him, trying to teach him things. If you want to get on in life, you have to read a lot. You can learn a great deal of things just by reading. His father told Satish, giving him an armful of books. Satish leafed through them The Life of Garibaldi, translated into Urdu by Lala Lajpat Rai, the works of Munshi Premchand, Sharat Chand and several others. It was as if a whole world opened out for him. Satish became a voracious reader. The books, however, were all serious works meant for elder children and sometimes even for adults. They made him feel depressed and left a deep impression upon his sensitive mind. He came to know of another world through them, a world of suffering and anguish. He brooded long and hard about why there was so much suffering in the world, while his own world looked comfortable in comparison. Another bout of fever struck and Satish was confined to bed. All he could do was sit and stare out of the window or read. He felt lonely and full of despair at his flight. One day, when he was looking gloomily into the far corner of the garden, he saw a bird that was unlike any he had ever seen before. It had a longish tail and a black crest. But the most interesting thing about the bird was its restless energy. Its eyes kept darting here and there, its whole body ready for flight any moment. For a long time he started at the beautiful bird. When he flew after a glance in his direction, Satish jumped down from his bed and took out his note book and pencil. He sketched the bird from memory with a few deft strokes. He liked the picture and set it against the stock of books on his beside table. He had discovered another pastime which he could indulge in. Sitting on his bed, he began filling pages and pages with doodles. His strokes varied with his moods angry, soothing and humorous. He had always been good at Urdu calligraphy and so sketching came naturally to him. However, his father was not amazed. He took away all the notebook he had drawn on. This is an idle pastime. You would be better to read and get some knowledge, he said to his son. Satish slucked but refused to stop drawing. Why do you take away his source of entertainment? Asked his mother one day. So, this point shows Satish was
Okay, my dear students, completed my reading skill. All of you in your mind already reading. Okay, my dear, describe the today's class paragraph. Why? Okay, my dear students, listen carefully. Colors of Silence, National Book Trust of India. Already in the last class, yes, and avoided going to play. ಅವನು ಹೊರಗೆ ಹೋಗಕ್ಕೆ ಅವ್ರು ಬಿಡ್ತಾ ಇರಲಿಲ್ಲ. Learnt and laughing also in his home. So he speaking in his brother in the. So in the what next? Okay. His father and Indar spent time with him every day. ಅವನ ತಂದೆ ಮತ್ತು ಅವನ ಅಣ್ಣ ಇಂದರ್ ಸ್ಪೆಂಟ್ ಟೈಮ್ ಅವನ ಜೊತೆಗೆ ಕಳೀತಾ ಇದ್ರು ಪ್ರತಿದಿನ. ಹಿಮ್ ಅಂದ್ರೆ ಇಲ್ಲಿ ಸತೀಶ್, ಎವ್ರಿ ಡೇ ಅಂದ್ರೆ ಪ್ರತಿದಿನ. ಟಾಕಿಂಗ್ ಟು ಹಿಮ್, ಟ್ರೈಂಗ್ ಟು ಟೀಚ್ ಹಿಮ್ ಥಿಂಗ್ಸ್. ಅವನ ಹತ್ರ ಮಾತಾಡ್ತಾ ಇದ್ರು, ಜೊತೆಗೆ ಪ್ರಯತ್ನ ಮಾಡ್ತಿದ್ರು. ಟು ಟೀಚ್ ಹಿಮ್, ಅವನಿಗೆ ಬೋಧಿಸ್ತಾ ಇದ್ರು. ಬೋಧನೆಯನ್ನ ಟೀಚ್ ಅಂದ್ರೆ ಬೋಧನೆ, ಕಲಿಸ್ತಾ ಇದ್ರು. ಕೆಲವು ವಸ್ತುಗಳನ್ನ ಕೊಟ್ಟು, ಥಿಂಗ್ಸ್ ಅಂದ್ರೆ ವಸ್ತುಗಳನ್ನ ಕೊಟ್ಟು ಅವನಿಗೆ ಕಲಿಸ್ತಾ ಇದ್ರು, ಮಾತನಾಡಿಸ್ತಾ ಇದ್ರು. ಇಫ್ ಯು ವಾಂಟ್ ಟು ಗೆಟ್ ಆನ್ ಇನ್ ಲೈಫ್ ಯು ಹ್ಯಾವ್ ಟು ರೀಡ್ ಎ ಲಾಟ್. ಇಫ್ ಯು ವಾಂಟ್, ನೀವು ಬಯಸೋದಾದ್ರೆ ಗೆಟ್ ಆನ್ ಇಟ್ ಲೈನ್, ನಿನ್ನ ಜೀವನದಲ್ಲಿ ಪಡ್ಕೊಳ್ತೀಯಾ. ಯು ಹ್ಯಾವ್ ಎ ಲಾಟ್ ಆಫ್ ರೀಡ್ ಯು ಹ್ಯಾವ್ ಟು ರೀಡ್ ಎ ಲಾಟ್. ಭಾಳ ನೀನು ಓದಿಂದ ಭಾಳ ಪಡ್ಕೊಳ್ತೀಯ, ನೀನು ಬಯಸಿದ್ದನ್ನು ನೀನು ಪಡ್ಕೊಳ್ತೀಯ ನಮ್ಮ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಯು ಕ್ಯಾನ್ ಲರ್ನ್ ಎ ಗ್ರೇಟ್ ಡೀಲ್ ಆಫ್ ಥಿಂಗ್ಸ್ ಜಸ್ಟ್ ಬೈ ರೀಡಿಂಗ್. ಅವರು ಅವನು ಕಲಿಸ್ತಾ ಇದ್ದಂತೆ ಬಹಳ ಪ್ರಮುಖವಾಗಿ ಆ ವಿಷಯವನ್ನ ಓದುವ ಮೂಲಕ. ಈ ಫಾದರ್ ಟೋಲ್ಡ್, ಸತೀಶ್ ಹೇಳ್ತಾರೆ, ಈ ಫಾದರ್ ಮುಖಾಂತರ ನಾವು ಸಾಕಷ್ಟು ಕಲಿತೀವಿ ಅನ್ನೋ ಮಾತನ್ನು ಇಲ್ಲಿ ಹೇಳ್ತಾನೆ. ಗಿವಿಂಗ್ ಹಿಮ್, ಅವನಿಗೆ ಕೊಡ್ತಾ ಇದ್ರಂತೆ ಆ ಸತೀಶನಿಗೆ. ನೋಡಿ ಇಲ್ಲಿ ದ ಪಿಕ್ಚರ್ ಶೋಸ್, ಎಸ್ he is Indar and he is as Satish. Thus he Indar, so teaching and talking to him. So this situation, brothers, elder brother and younger brother, Indar and Satish. Imagine the picture. Okay, my dear student, go to what next slide? Yes, an armful of books. ನೋಡಿ, ಕೈ ತುಂಬ ಬುಕ್ಸ್ಗಳನ್ನು ಕೊಟ್ಟು ಓದ್ಲಿಕ್ಕೆ ಹಚ್ತಿದ್ರಂತೆ. ಆರ್ಮ್ಫುಲ್ ಅಂದ್ರೆ ಕೈ ತುಂಬ ಎಷ್ಟು ಬೇಕಷ್ಟು ಪುಸ್ತಕಗಳನ್ನು ಅವನಿಗೆ ಕೊಡ್ತಾ ಇದ್ರಂತೆ ಅವ್ರ ತಂದೆ ತಂದು. ಸತೀಶ್ ಲೀಪೆಡ್ ಥ್ರೂ ದೇಮ್, ಅವುಗಳನ್ನ ತಿರುವಿ ಆಗ್ತದಂತೆ. ಲೀಪೆಡ್ ಅಂದ್ರೆ ಆಳೆಗಳನ್ನ, ಥ್ರೂ ಅದನ್ನು ತೆಗೆದುಕೊಂಡು. ಯಾವ ಆಳೆಗಳ ಬುಕ್ಸ್ಗಳು ಅಂತಂದ್ರೆ ದ ಲೈಫ್ ಆಫ್ ಗ್ಯಾರಿಬಾಲ್ಡಿ. ದ ಲೈಫ್ ಆಫ್ ಗ್ಯಾರಿಬಾಲ್ಡಿ. ನೋಡಿ, ಲೈಫ್ ಆಫ್ ಗ್ಯಾರಿಬಾಲ್ಡಿ ಅಂದ್ರೆ ಯಾರು? ಇವನು ಇಟಲಿ ಒಬ್ಬ ಏಕೀಕರಣದ ಶಿಲ್ಪಿ ಅಂತ ಹೇಳಿ ಕರಿತೀವಿ. ಗ್ಯಾರಿಬಾಲ್ಡಿ ಬಹಳ ಗ್ರೇಟ್ ರೆವಲ್ಯೂಷನರಿ ಇನ್ ಯುರೋಪಿಯನ್ ಕಂಟ್ರಿ, ಎಸ್ಪೆಷಲಿ ಇಟಲಿ. ಆ ಇಟಲಿಯ ಜೀವನ ಚರಿತ್ರೆಯ ಪುಸ್ತಕ ಟ್ರಾನ್ಸ್ಲೇಟ್ ಇಂಟು ಉರ್ದು ಬೈ ಲಾಲಾ ಲಜಪತ್ ರಾಯ್. ಲಾಲಾ ಲಜಪತ್ ರಾಯ್ ಅದನ್ನ ಉರ್ದು ಭಾಷೆಗೆ ವರ್ಗಾವಣೆಯನ್ನು ಮಾಡಿದ್ರಂತೆ, ಅನುವಾದವನ್ನ ಮಾಡಿದ್ರಂತೆ. ಆ ಪುಸ್ತಕವನ್ನ ಆಳೆಗಳನ್ನ ತಿರುಗಿ ಆಗ್ತಾ ಇದ್ದಂತೆ. ದ ವರ್ಕ್ಸ್ ಆಫ್ ಮುನ್ಸಿ ಪ್ರೇಮ್ಚಂದ್ ಬರೆದಿರುವಂತ ಹಲವಾರು ಕಾದಂಬರಿಗಳನ್ನ ತಂದುಕೊಟ್ಟಿದ್ರಂತೆ. ಶರತ್ಚಂದ್ರ ಬರೆದಿರುವಂತಹ ಕಥೆಗಳನ್ನ ತಂದುಕೊಟ್ಟಿದ್ರಂತೆ, ಪುಸ್ತಕಗಳನ್ನ. ಅಂಡ್ ಸೆವರಲ್ ಬೇರೆ ಬೇರೆ ಲೇಖಕರು ಬರೆದಂತ ಪುಸ್ತಕಗಳನ್ನ ತಂದು ಅವನ ಮನೆಯಲ್ಲಿ ಇಟ್ಟಿದ್ದಂತೆ ಓದೋಕ್ಕೋಸ್ಕರ. ಅವನು ಚೆನ್ನಾಗಿ ಓದಬೇಕು, ಕಲಿಬೇಕು ಅನ್ನೋ ಒಂದು ದೃಷ್ಟಿಕೋನದಿಂದ ಇವೆಲ್ಲ ಪುಸ್ತಕಗಳನ್ನ ಕೈ ತುಂಬ, ಆರ್ಮ್ಫುಲ್ ಅಂದ್ರೆ ಕೈ ತುಂಬ ಪುಸ್ತಕಗಳನ್ನ ಅವನಿಗೆ ತಂದು ಕೊಟ್ಟಿದ್ದಂತೆ. ಯಾರಿಗೆ? ಸತೀಶನಿಗೆ ತಂದು ಓದ್ಕೊಳ್ಳಿ ಅಂತಂದು ಹೇಳಿ ಹೇಳ್ತಾರೆ. ನೋಡಿ ಈ ಅಂಶಗಳನ್ನು. ಎಸ್ ಮೈ ಡಿಯರ್ ಸ್ಟೂಡೆಂಟ್, ಎಸ್ ಈ ವಾಸ್ ಗ್ಯಾರಿಬಾಲ್ಡಿ. ನೋಡಿ ಫಸ್ಟ್ ಪಿಕ್ಚರ್ ಇದೆಯಲ್ಲ, ಇದು ಗ್ಯಾರಿಬಾಲ್ಡಿ, ದ ಗ್ರೇಟ್ ರೆವಲ್ಯೂಷನರಿ. ಯಾರೋ ಏನು ಇಟಲಿಯ ಏಕೀಕರಣದ ಶಿಲ್ಪಿ ಅಂತ ಹೇಳಿ ಕರಿತೀವಲ್ಲ, ಅವನು ಗ್ಯಾರಿಬಾಲ್ಡಿ. ಅಂಡ್ ಸೆಕೆಂಡ್ ಪಿಕ್ಚರ್ ವಾಸ್, ಸೆಕೆಂಡ್ ಪಿಕ್ಚರ್ ಇನ್ ಮಿಡ್ಲ್, ಲಾಲಾ ಲಜಪತ್ ರಾಯ್, ಇಂಡಿಯನ್ ಗ್ರೇಟ್ ಫ್ರೀಡಮ್ ಫೈಟರ್. ಅಂಡ್ ಥರ್ಡ್ ಒನ್ ಈಗ ಆಲ್ರೆಡಿ ಲಾಸ್ಟ್ ಇಯರ್ ಸ್ಟಡೀಡ್, ಮುನ್ಸಿ ಪ್ರೇಮ್ಚಂದ್. ಅಂಡ್ ಥರ್ಡ್ ಒನ್ ಪಿಕ್ಚರ್ ಈಸ್ ಮುನ್ಸಿ ಪ್ರೇಮ್ಚಂದ್. ಸೊ ಇವರೆಲ್ಲರೂ ಕೂಡ ಬಹಳ ಪ್ರಮುಖವಾಗಿರುವಂತ ವ್ಯಕ್ತಿಗಳು. ಅವರ ಪುಸ್ತಕಗಳನ್ನು ತಂದು ಕೊಡ್ತಾ ಇದ್ರಂತೆ. ಅವ್ರ ತಂದೆ ಕೊಟ್ಟು ಅವನ್ನ ಓದ್ಲಿಕ್ಕೆ ಹಚ್ತಾ ಇದ್ರಂತೆ. ನೋಡಿ ಎಷ್ಟು ಅವನಿಗೆ ಆ ಕೆಲಸವನ್ನ ಮಾಡ್ತಾ ಇದ್ರು. ಯಾರು? ಸತೀಶ್ ಫಾದರ್ ಅವತ ನಾರಾಯಣ್. ಇಷ್ಟೆಲ್ಲ ಒಂದು ವರ್ಕ್ಗಳನ್ನ ಅವನಿಗೆ ಕಲಿಬೇಕು, ಅವನು ಚೆನ್ನಾಗಿ ಓದಬೇಕು ಅಂತಂದೇಳಿ ಅವುಗಳನ್ನ ನಾವು ಕೆಲಸವನ್ನ ಮಾಡ್ತಾ ಇದ್ರು. ಇಟ್ ವಾಸ್ ಆಸ್ ಇಫ್ ಎ ಹೋಲ್ ವರ್ಲ್ಡ್ ಓಪನ್ ಔಟ್ ಫಾರ್ ಹಿಮ್. ಇಟ್ ವಾಸ್, ಅದು ಏನಂದ್ರೆ ಇಡೀ ಜಗತ್ತನ್ನ ಅವನು ಕಣ್ಣು ಮುಂದೆ ತಂದು ಕೊಡುತ್ತೆ. ಜಗತ್ತಿನಲ್ಲಿ ಯಾವ್ಯಾವ ಘಟನೆಗಳಾಗಿದ್ದಾವೆ ಅಂತ ಗ್ಯಾರಿಬಾಲ್ಡಿ ಇತಿಹಾಸವನ್ನ ಓದಿದಾಗ
ಈ ಫ್ರೀಡಮ್ ಫೈಟರ್ಸ್ ಬಗ್ಗೆ ಓದಿದಾಗ, ಕಾದಂಬರಿಗಳನ್ನ ಮುನ್ಸಿ ಪ್ರೇಮಚಂದ್ರ ಅವರು ಶರತ್ಚಂದ್ರ ಬರೆದ ಪುಸ್ತಕಗಳನ್ನು ಓದಿದಾಗ ಇಡೀ ಜಗತ್ತು ಅವನು ಕಣ್ಮುಂದೆ ಆಗುತ್ತೆ, ಅವನು ಬಹಳ ಬುದ್ಧಿವಂತನಾಗ್ತಾನೆ ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಅವನೆಲ್ಲ ತಂದು ಅವನ ಕಣ್ಣು ಮುಂದಿಗೆ ಬಯಲು ಮಾಡ್ತಾ ಇದ್ರಂತೆ ಪುಸ್ತಕಗಳ ರೂಪದಲ್ಲಿ. ಸೊ ಸತೀಶ್ ಬಿಕೇಮ್ ಎ ವೊರೇಷಿಯಸ್ ರೀಡರ್. ಅವನೊಬ್ಬ ಇವೆಲ್ಲ ಪುಸ್ತಕಗಳನ್ನು ಓದಿ ಒಬ್ಬ ವಿರಾಮವಿಲ್ಲದ ಓದುಗಾರ ಆಗಬೇಕು. ನೋಡಿ, ವೊರೇಷಿಯಸ್ ಅಂದ್ರೆ ಗೊತ್ತಿದೆ, ಆಲ್ವೇಸ್ ರೀಡಿಂಗ್, ರೆಸ್ಟ್ಲೆಸ್ ರೀಡಿಂಗ್ ಅಂತ ಕರಿತೇವೆ. ಅಂದ್ರೆ ಪ್ರತಿ ಕ್ಷಣನೂ ಕೂಡ ಓದುವಂತ ಒಂದು ಕೌಶಲ್ಯ, ಕಲೆ ಅವನಿಗೆ ಬರಬೇಕು ಅನ್ನೋ ಮುಂದೆ ಅವನು ಆಗ್ಬೇಕು ಅನ್ನೋ ದೃಷ್ಟಿಕೋನದಿಂದ ಇವೆಲ್ಲ ಪುಸ್ತಕಗಳನ್ನ ಅವ್ರ ತಂದೆ ತಂದುಕೊಟ್ಟಿದ್ರಂತೆ. ಎಸ್, ಅಂಬೇಡ್ಕರ್ ವಾಸ್ ಎ ವೊರೇಷಿಯಸ್ ರೀಡರ್, ಆಲ್ರೆಡಿ ಲರ್ನ್ ಇನ್ ದ 4th ಲೆಸನ್. ಎಸ್, ಅಂಬೇಡ್ಕರ್ ಒಬ್ಬರು ಕೂಡ ವಿರಾಮವಿಲ್ಲದ, ವಿಶ್ರಾಂತಿ ಇಲ್ಲದ ರೀತಿಯಲ್ಲಿ ಅವರು ಓದ್ತಾ ಇದ್ರು ಅನ್ನೋದನ್ನ ನಾವು ಉದಾಹರಣೆಯನ್ನ ಕೊಡ್ತೀವಿ. ಸೊ ಎಸ್, ಇದಕ್ಕೆ ಎಕ್ಸಾಂಪಲ್ ಅನ್ನು ಕೂಡ ಕೊಟ್ಟಿದ್ದೆ ಅಂಬೇಡ್ಕರ್. ವೆನ್ ಈ ವೆಂಟ್ ಟು ನ್ಯೂಯಾರ್ಕ್ ಅಂಡ್ ಲಂಡನ್, ಈ ಬಾಟ್ ಆರ್ ಪರ್ಚೇಸ್ಡ್ ಮೆನಿ ಬುಕ್ಸ್. ಎಸ್, the books, however, were all serious works meant for older children and sometimes even for adults. The books, ಅವೇನೇ ಇರಲಿ, were all serious work, ಬಹಳ ಗಂಭೀರವಾಗಿ ಕೆಲಸ ಮಾಡಿರುವಂಥ ಒಂದು ಪುಸ್ತಕಗಳಾಗಿರ್ತವೆ. ಮೀಂಟ್ ಅದರ ಅರ್ಥ ಫಾರ್, ಇಲ್ಲಿ ಓಲ್ಡರ್ ಚಿಲ್ಡ್ರನ್, ಒಂದು ದೊಡ್ಡ ದೊಡ್ಡ ಮಕ್ಕಳು ಕೂಡ ಇರುವಂಥ ಸಂಬಂಧ ಇರುವಂಥದ್ದು. ಸಮ್ಟೈಮ್ಸ್ ಇವನ್ ಫಾರ್ ಅಡಲ್ಟ್ಸ್, ವಯಸ್ಕರಿಗೋಸ್ಕರ ಬರೆದಿರುವಂಥ ಪುಸ್ತಕಗಳನ್ನು ಕೂಡ ಎಲ್ಲ ರೀತಿಯಾಗಿ ವಯಸ್ಸಾದವರು, ಮಕ್ಕಳು ಮತ್ತೆ ಕೆಲವು ವಯಸ್ಕರ ಸಂಬಂಧಪಟ್ಟಂತ ಪುಸ್ತಕಗಳನ್ನು ಕೂಡ ಅವರು ತಂದಿಟ್ಟಿದ್ರಂತೆ ಓದಲಿಕ್ಕೆ ಅವನಿಗೋಸ್ಕರ. ದೇ ಮೇಡ್ ಹಿಮ್ ಫೀಲ್ ಡೆಪ್ರೆಸ್ಡ್. ಬಹಳ ಪ್ರಮುಖವಾಗಿ ಅವರ ಭಾವನೆಗಳನ್ನ, ಆ ಹಿಂದುಳಿದಂತ ಆ ಅಂಶಗಳನ್ನ ಅವರಲ್ಲಿ ಡೆಪ್ರೆಸ್ಡ್ ಅಂಡ್ ಲೆಫ್ಟ್ ಎ ಡೀಪ್ ಇಂಪ್ರೆಷನ್ ಅಪಾನ್ ಹಿಸ್ ಸೆನ್ಸಿಟಿವ್ ಮೈಂಡ್. ಆ ಗಂಭೀರವಾದಂಥ ಆ ಒಂದು ಮನಸ್ಸನ್ನ ಇಟ್ಕೊಂಡು ಅವರು ಅವನ ಮನಸ್ಸನ್ನು ಇಂಪ್ರೆಸ್ ಮಾಡೋಕ್ಕೋಸ್ಕರ ಆಳವಾಗಿ ಆ ಹಿಂದುಳಿದಿರುವಂಥ ಡೆಪ್ರೆಸ್ ಅಂದರೆ ಹಿಂದುಳಿದಂಥ ಅವನ ಭಾವನೆಗಳು ಹಿಂದಿರ್ತವಲ್ಲ, ಅವುಗಳನ್ನ ಬಿಟ್ಟೋಗ್ಲಿ, ಆ ಲೆಫ್ಟ್ ಎ ಡೀಪ್, ಅದನ್ನ ಲೆಫ್ಟ್ ಅಂತ ಬಿಡಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಇಂಪ್ರೆಸ್ ಮಾಡಿ ಅವೆಲ್ಲ ಪುಸ್ತಕಗಳನ್ನ ಆ ಒಂದು ಸೆನ್ಸಿಟಿವ್ ಮೈಂಡಿಗೆ ತುಂಬ್ತಾ ಇದ್ರು ಅಂತ ಗಂಭೀರವಾದಂಥ ಮನಸ್ಸಿಗೆ ಆ ಕೆಲಸವನ್ನು ಮಾಡ್ತಾ ಇದ್ರು. ಈ ಕೇಮ್ ಟು ಅವರು ಈ ಕೆಲಸವನ್ನು ಅವರು ಬರಮಾಡ್ತಿದ್ರು. ಎಸ್, ದಿಸ್ ಪಿಕ್ಚರ್ ಈಸ್ ವೊರೇಷಿಯಸ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಎಸ್, ಫಾದರ್ ಆಫ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಫಾದರ್ ಆಫ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ನಮ್ಮ ಭಾರತದ ಸಂವಿಧಾನದ ಪಿತಾಮಹ ಯಾರಂದ್ರೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಈಗಾಗಲೇ 4ನೇ ಪಾಠದಲ್ಲಿ ನೀವು ಅವ್ರ ಬಗ್ಗೆ ಬಹಳ ಅಗಾಧವಾಗಿ ನೀವು ಅವ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡಿದ್ದೀರಿ. ಎಸ್ ಮೈ ಡಿಯರ್ ಸ್ಟೂಡೆಂಟ್, ಈ ಕೇಮ್ ಟು ನೋ ಆಫ್ ಅನದರ್ ವರ್ಲ್ಡ್. ನೀವು ಇನ್ನೊಂದು ಜಗತ್ತನ್ನು ತಿಳಿ ಥ್ರೂ ದೆಮ್, ಈ ಪುಸ್ತಕಗಳ ಮೂಲಕ ಇನ್ನೊಂದು ಜಗತ್ತಿನ ಬಗ್ಗೆ, ಇನ್ನೊಂದು ವಿಷಯದ ಬಗ್ಗೆ, ಇನ್ನೊಂದು ಒಂದು ನಾಡಿನ ಬಗ್ಗೆ, ಆ ದೇಶದ ಬಗ್ಗೆ ಅವನು ಚೆನ್ನಾಗಿದೆ ಮೂಲಕ ತಿಳ್ಕೊಂಡು ಒಬ್ಬ ಮಹಾನ್ ಬುದ್ಧಿವಂತ ಜಾಣ್ಮೆ ಉಳ್ಳಂಥ ವ್ಯಕ್ತಿಯಾಗಲಿ ಅನ್ನೋ ಮಾತನ್ನ ಅವರ ಆಸೆ ಆಗಿತ್ತು ಅವರ ಅಪ್ಪಂದು ಅನ್ನೋ ಮಾತನ್ನ ಇಲ್ಲಿ ನೋಡಿ. ಅದಕ್ಕೋಸ್ಕರ ಆದಂಥ ಬುಕ್ಕುಗಳನ್ನ ಗ್ಯಾರಿಬಲ್ಡಿ ಆಗಿರ್ಬೋದು, ಹಾಗೆ ಲಾಲಪಾಲ ಲಜಪತ್ ಆಗಿರ್ಬೋದು, ಶರತ್ಚಂದ್ರ ಮತ್ತು ಮುನ್ಸಿ ಪ್ರೇಮಚಂದ್ರ ಪುಸ್ತಕಗಳನ್ನ ಅವ್ರು ತಂದುಕೊಟ್ಟಿದ್ರಂತೆ. ಎಲ್ಲ ರೀತಿ ಬುಕ್ಕುಗಳು, ವಯಸ್ಸಾದವರು ಓದುವಂಥವ್ರಾಗಿರ್ಬೋದು, ಮಕ್ಕಳ ಪುಸ್ತಕಗಳಾಗಿರ್ಬೋದು ಮತ್ತು ವಯಸ್ಕರ ಪುಸ್ತಕಗಳೆಲ್ಲವೂ ಕೂಡ ತಂದುಕೊಟ್ಟಿದ್ದನ್ನು ನಾವು ಇಲ್ಲಿ ನೋಡ್ತಿದ್ದೀವಿ. ನಾನೊಬ್ಬ ವೊರೇಷಿಯಸ್ ರೀಡರ್ ಆಗಬೇಕು ಅನ್ನೋ ಒಂದು ಅವರ ಒಂದು ಆಂಬಿಷನ್ ಆಗಿತ್ತು. ಎ ವರ್ಲ್ಡ್ ಆಫ್ ಸಫರಿಂಗ್ ಅಂಡ್ ಹ್ಯಾಂಗಿಶ್. ಇಡೀ ಜಗತ್ತು ಆಫ್ ಸಫರಿಂಗ್, ಈ ಜಗತ್ತು ಯಾವ ರೀತಿಯಾಗಿ ಯಾವ ಥರ ಅನುಭವಿಸ್ತಾ ಇದೆ, ಆ್ಯಂಡ್ ಹ್ಯಾಂಗಿಶ್ ಅನ್ನೋ ಎಷ್ಟು ಚೆನ್ನಾಗಿ ಅದನ್ನು ಹೇಳ್ತಾ ಇದ್ದಾರೆ. ಯಾವ ರೀತಿಯಾಗಿ ಆ ಒಂದು ಸಫರಿಂಗ್ ಫ್ರಮ್ ಹ್ಯಾಂಗಿಶ್, ಒಂದು ರೀತಿಯ ವೇದನೆ, ಯಾವ ರೀತಿಯಾದಂಥ ಒಂದು ತೊಂದರೆ ಮತ್ತು ವೇದನೆಯನ್ನ, ಸಂಕಟವನ್ನು, ಹ್ಯಾಂಗಿಸ್ ಅಂದರೆ ಸಂಕಟವನ್ನು ಅನುಭವಿಸ್ತಾ ಇದೆ, ಯಾತನೆಯನ್ನು ಅನುಭವಿಸ್ತಾ ಇದೆ ಅಂತಂದ್ರೆ ತಿಳ್ಕೊಳ್ಳಿ. ಈ ಬ್ರೂಡೆಡ್ ಲಾಂಗ್ ಅಂಡ್ ಹಾರ್ಡ್ ಅಬೌಟ್ ವೈ ದೇರ್ ವಾಸ್ ಸೋ ಮಚ್ ಸಫರಿಂಗ್ ಇನ್ ದ ವರ್ಲ್ಡ್. ಸೊ ಈ ಬ್ರೂಡೆಡ್, ಅವನು ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಒಂದು ರೀತಿಯಾದಂಥ ಗಾಢವಾದಂಥ ಗಾಢವಾಗಿ ಅವನಿಗೆ ಧಾವಿಸ್ಬೇಕು. ಬ್ರೂಡೆಡ್ ಅಂದ್ರೆ ಗಾಢವಾಗಿ ಅವನು ಒಳಗೆ ಹೋಗ್ಬೇಕು, ಆಳವಾಗಿ ಅರ್ಥವನ್ನು ಕೊಡುತ್ತೆ. ಬ್ರೂಡೆಡ್ ಅಂದ್ರೆ ಲಾಂಗ್ ಅಂದ್ರೆ ಬಹಳ, ಅಂಡ್ ಹಾರ್ಡ್ ಕಠಿಣವಾಗಿ, ಅಬೌಟ್ ವೈ ದೇರ್ ವಾಸ್ ಸೋ ಮಚ್ ಸಫರಿಂಗ್, ಯಾಕೆ ನಾನು ಯಾಚನೆ ಅನುಭವಿಸ್ತಾನೆ ಇಂದ ವರ್ಲ್ಡ್ ಜಗತ್ತಿನಲ್ಲಿ ಅನ್ನೋದನ್ನ ಅವನು ಅರ್ಥ ಮಾಡ್ಕೊಳ್ಬೇಕು ಅನ್ನೋ ಮಾತನ್ನ ಇಲ್ಲಿ ಹೇಳಿದೆ. ಯಾಕೆ ದೇಶ ಯಾತಿಸ್ತಾ ಇದೆ, ಸಂಕಟದಲ್ಲಿದೆ ಅನ್ನೋದನ್ನ ತಿಳ್ಕೋಬೇಕು ಅವನು ಆಳವಾಗಿ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾರೆ. ವೈಲ್ ಈಸ್ ಓನ್ ವರ್ಲ್ಡ್, ಸ್ವಲ್ಪ ಕಾಲ ಅವನು ತನ್ನ ಓನ್ ಒಂದು ಸ್ವಂತ ಜಗತ್ತಿನ ಬಗ್ಗೆ ನೋಡಬೇಕು. ಲುಕ್ಡ್ ಕಂಫರ್ಟಬಲ್ ಇನ್ ಕಂಪ್ಯಾರಿಸನ್, ಬಹಳ ಆರಾಮಾಗಿ, ಕಂಫರ್ಟಬಲ್ ಅಂತ ನಿಮಗೆ ಗೊತ್ತಿದೆ, ಬಹಳ ಆರಾಮಾಗಿ ಅವನು ಅದನ್ನ ತುಲನೆ ಮಾಡಬೇಕು. ತುಲನೆ, ಕಂಪ್ಯಾರಿಸನ್ ಅಂದ್ರೆ ಓಲನೆ, ಆ ಹೋಲಿಕೆ ಅಥವಾ ತುಲನೆಯನ್ನ ಮಾಡುವಂತ ಒಂದು ನಾಲೆಡ್ಜ್ ಅವನಿಗೆ, ಸಾಮರ್ಥ್ಯ, ಆ ಜಾಣ್ಮೆ ಅವನಿಗೆ ಬರಬೇಕು ಅನ್ನೋ ಒಂದು ಇಟ್ಕೊಂಡು ಈ ಒಂದು ಕೆಲಸವನ್ನ ಇಲ್ಲಿ ಮಾಡ್ತಾ ಇರ್ತಾರೆ. ಯಾರು? ಅವರ ತಂದೆ. ಅವರ ಬಯಕೆ ಕೂಡ ಅದಾಗಿದೆ. ಎಸ್, ಇಲ್ಲಿ ಅವನು
father of the Satish. Yes, he is Satish. So he was very interested in the field of artist. Go to next slide. Okay, comparison ಮಾಡ್ತಾನೆ, ಹೋಲಿಕೆ ಮಾಡ್ತಾನೆ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಸ್ಲೈಡ್. Another bout of fever struck and Satish was confined to bed. ಮತ್ತೊಂದ್ಸಲ ಆಗಾಗ್ಗೆ ಇವನಿಗೆ ಆ ಫೀವರ್ ಮತ್ತೆ ಜ್ವರ ಬರುತ್ತೆ, ಸ್ಟ್ರಕ್ ಆಗಿ ಹಾಗೆ ಅವನಿಗೆ ಮತ್ತೆ ಆಗಾಗ ಈ ರೀತಿಯಾದಂಥ ಒಂದು ಏನು ತೊಂದರೆ ಆಗುತ್ತಂತ ನಾವು ಮನುಷ್ಯನ್ ನೋಡಿದಾಗ ಆ ಬೌಟ್ ಅಂದರೆ ಪಾಳಿ ಸ್ಪರ್ಧೆ ಮತ್ತೆ ಬರುತ್ತೆ ಜ್ವರ ಇವನಿಗೆ. ಆ ಕೈ ಕೊಟ್ಟಾಗ, ಸ್ಟ್ರಕ್ ಅಂದರೆ ಕೈ ಕೊಟ್ಟಾಗ, ಅದು ಹಾಗೆ ಇದ್ದಾಗ ಸತೀಶ್ ಕನ್ಫೈನ್, ಅವನಿಗೆ ನಿರ್ಧಾರ ಆಗುತ್ತೆ, ಇನ್ನೇ ನಾನು ಬೆಡ್ ಮೇಲೆ ಮಲಗಬೇಕು ಅನ್ನೋ ಒಂದು ನಿರ್ಧಾರ ಅವನದಾಗುತ್ತೆ. All he could do was sit and stare out of the window or read. All he could, ಯಾವಾಗಲೂ ಕೂಡ ಅವನು could do ಮಾಡ್ತಾ ಇರ್ತಾನೆ, was sit ಕೂತ್ಕೊಂಡು and stare ಅಂದರೆ ಒಂದು ಕಡೆ ದಿಟ್ಟಿಸಿ ನೋಡೋದು, ಒಂದು ಕಡೆ ಹಾಗೆ ದೂರನೇ ನೋಡುವಂತ ಅಂಥದ್ದು. ಔಟ್ ಆಫ್ ದ ವಿಂಡೋ, ಯಾಕಡೆಗೆ ನೋಡ್ತಾ ಇದ್ದಾನೆ, ಆ ವಿಂಡೋ ಕಡೆಗೆ ನೋಡ್ತಾ ಇದ್ದೇನೆ, ಅಂದರೆ ವಿಂಡೋ ಅಂದರೆ ಕಿಟಕಿ ಕಡೆಗೆ ನೋಡ್ತಾನೆ. ಅದು ಒಂದೊಂದ್ಸಲ ಆ ರೀಡ್ ಓದ್ತಾ ಇರ್ತಾನೆ. ಈ ಕೆಲಸವನ್ನ ಮಾಡ್ತಾ ಇರುವಂತ ಒಂದು ರೂಮ್ನಲ್ಲಿ ಸಂದರ್ಭದಲ್ಲಿ ಈ ಫೆಲ್ಟ್ ಲೋನ್ಲಿ, ಬಹಳ ತನ್ನ ಭಾವನೆಗಳನ್ನು ಒಂಟಿಯಾಗಿ ಅವನು ವ್ಯಕ್ತಪಡಿಸ್ತಾ ಇರ್ತಾನೆ ಆ ಭಾವನೆಗಳನ್ನು. ಅಂಡ್ ಫುಲ್ ಆಫ್ ಡೆಸ್ಪೇರ್ ಆಟ್ ಈಸ್ ಫ್ಲೈಟ್, ಇದು ಅವನ ಪೂರ್ತಿಯಾಗಿ ಹತಾಶೆಯಾಗಿರುವಂಥ ದುಸ್ಥಿತಿಯನ್ನು ತೋರಿಸುತ್ತೆ. ಫ್ಲೈಟ್ ಇಟ್ ಮೀನ್ಸ್ ದುಸ್ಥಿತಿ, ಸಿಚುವೇಶನ್, ಬ್ಯಾಡ್ ಸಿಚುವೇಶನ್. ಡೆಸ್ಪೇರ್ ಅಂದ್ರೆ ಹತಾಶೆಯ ದುಸ್ಥಿತಿಯನ್ನ ಇಲ್ಲಿ ತೋರಿಸುತ್ತೆ ಅವನಿಗೆ. ಯಾರಿಗೆ? ಸತೀಶನಿಗೆ ಈ ರೀತಿಯಾದಂಥ ಒಂದು ಪರಿಸ್ಥಿತಿ, ಆ ದುಸ್ಥಿತಿ ಅವನಿಗೆ ಇಲ್ಲಿ ಕಂಡು ಬರ್ತಾ ಇದೆ. ಅದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಒನ್ ಡೇ ವೆನ್ he was looking gloomily into the far corner of the garden, ಒಂದು ದಿವಸ ಯಾವಾಗ ಅವನು ಲುಕಿಂಗ್ ಗ್ಲೂಮ್ಲಿ, ಒಂದು ಥರ ಮರೆಯಾಗಿ ಮಬ್ಬಾಗಿ, ಇಂಟು ದ ಫಾರ್ ಕಾರ್ನರ್ ಆಫ್ ದ ಗಾರ್ಡನ್, ಆ ಗಾರ್ಡನ್ ಕಡೆಗೆ ನೋಡ್ತಾ ಇದ್ದಾನೆ. ದಿಟ್ಟಿಸಿ ಒಂದೇ ಕಡೆಗೆ ಆ ಗ್ಲೂಮ್ಲಿಯಾಗಿ ನೋಡ್ತಾ ಇದ್ದಾನೆ. ಯಾರು? ಸತೀಶ. ಆಗ ಆ ನೋಡ್ತಾ ಇರುವಾಗ ಒಂದು ಮರೆಯಾಗಿ ಮಬ್ಬಿನ ರೀತಿಯಲ್ಲಿ ಜೋಲ್ ಮುಖವನ್ನು ಬಿಟ್ಕೊಂಡು ನೋಡ್ತಾ ಇದ್ದಾನೆ. ಆ ಗಾರ್ಡನ್ ಅಂದ್ರೆ ತೋಟದ ಕಡೆಗೆ ನೋಡ್ತಾ ಇರುವಂತ ಸಂದರ್ಭದಲ್ಲಿ ಈ ಸಾ ಎ ಬರ್ಡ್ ದಟ್, ಅವನು ಏನನ್ನ ನೋಡಿದ? ಒಂದು ಪಕ್ಷಿಯನ್ನ ನೋಡಿದ. ಮರದ ಮೇಲೆ ಒಂದು ಪಕ್ಷಿ ಇರೋದನ್ನ ಆ ಕಿಟಕಿ ಮೂಲಕ ಅವನು ನೋಡಿದ. ಒಂದು ದಿನ ಅವನು ಹಾಗೆ ಆ ಕಿಟಕಿಯಿಂದ ಹೊರಗಡೆಗೆ ಕಣ್ಣು ಹಾಕಿಕೊಂಡಾಗ ಆ ಗಾರ್ಡನ್ನ ಮೂಲೆ ಒಂದು ಕಡಿಕೆಗೆ ಏನನ್ನ ನೋಡಿದ? ಒಂದು ಪಕ್ಷಿಯನ್ನ ಅವನು ನೋಡಿದ. ಸೊ ಇನ್ ದ ರೆಸ್ಟ್ ಟೈಮ್, ಎಸ್ ದಿಸ್ ಈಸ್ ವಿಂಡೋ, ಎಸ್ he is Satish. So he saw a bird in the tree, in the branches of the tree, also coconut trees and some other trees in the garden. So he saw a bird. He saw a bird. Yes, bird here. Yes, all of you see? Yes. Okay, all of you saw the bird in this picture. So Satish saw the bird. So in the next, that he was unlike any he had ever seen before. ಈ unlike the prefix word, ಇವನಿಗೆ ಇಷ್ಟವಿಲ್ಲದ ರೀತಿಯಲ್ಲಿ ಎನಿ he had ever seen before, ಇದಕ್ಕಿಂತ ಮುಂಚೆ ಈ ಇಷ್ಟವಿಲ್ಲದ ಅವನು ಆ ದೃಶ್ಯವನ್ನ ಅದನ್ನು ನೋಡಿದ್ದನು. ಅವನ ಅದನ್ನು ನೋಡಿದ. ಎನಿ he had ever seen, ಇದಕ್ಕಿಂತ ಮುಂಚೆ ಅವನು ನೋಡಿರಲಿಲ್ಲ ಈ ಒಂದು ದೃಶ್ಯವನ್ನು. ಇಟ್ ಹ್ಯಾಡ್ ಎ ಲಾಂಗ್ ಸ್ಟೈಲ್, ಇದು ಒಂದು ರೀತಿಯಾದಂಥ ಲಾಂಗ್ ಸ್ಟೈಲ್, ಉದ್ದವಾದಂಥ ಒಂದು ಬಾಲವನ್ನ, ಟೈಲ್ ಅಂದ್ರೆ ಬಾಲ, ಉದ್ದವಾದ ಬಾಲವನ್ನ ಹೊಂದಿತಂತೆ. ಅಂಡ್ ಎ ಬ್ಲ್ಯಾಕ್ ಕ್ರೆಸ್ಟ್, ಕಪ್ಪನೆಯ ಒಂದು ಮೂತಿ, ತುದಿಯಾಗಿರುವಂತಹ ಕಪ್ಪನೆಯ ಮೂತಿ ಅದು ಹೊಂದಿತಂತೆ. ಬ್ಲ್ಯಾಕ್ ಕ್ರೆಸ್ಟ್ ಅಂದ್ರೆ ಕಪ್ಪನೆಯ ಒಂದು ತುರಾಯಿ, ಒಂದು ಮೂತಿ ಅಂತ ಕರೀತಾರೆ, ತುದಿ ಅಂತ ಅದನ್ನು ಹೊಂದಿತ್ತಂತೆ. ಬಟ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಥಿಂಗ್, ಬಹಳ ಪ್ರಮುಖವಾಗಿ ಇಂಪಾರ್ಟೆಂಟ್ ಇರುವ ಒಂದು ವಿಷಯ ಏನಂದ್ರೆ ಅಬೌಟ್ ದ ಬರ್ಡ್, ಆ ಬರ್ಡಿನ ಬಗ್ಗೆ ಒಂದು ಬಹಳ ಮುಖ್ಯವಾದಂತಹ ಸಂಗತಿ ಅಥವಾ ವಿಷಯ ಏನಂತಂದ್ರೆ ದ ಬರ್ಡ್ ವಾಸ್ ಎ ರೆಸ್ಟ್ಲೆಸ್ ಎನರ್ಜಿ. ಇಲ್ಲಿ ಏನು ಪ್ರಮುಖ ಕಾಣುತ್ತಂದ್ರೆ ಅದು ವಿರಾಮವಿಲ್ಲದ ಯಾವ ರೀತಿಯಾಗಿ ತನ್ನ ಎನರ್ಜಿಯನ್ನ, ಶಕ್ತಿಯನ್ನ ಇಟ್ಕೊಂಡು ಹಾರಾಟ ಮಾಡುತ್ತೆ, ತನ್ನ
ಕ್ರಮದಲ್ಲಿ ಕಾರ್ಯ ಒಂದು ಶ್ರಮವನ್ನು ವಹಿಸುತ್ತೆ ಅನ್ನೋದನ್ನ ಇಲ್ಲಿ ನೋಡ್ತಾನೆ. ರೆಸ್ಟ್ಲೆಸ್ ಅಂದರೆ ಆಲ್ವೇಸ್ ವರ್ಕ್, ಯಾವಾಗಲೂ ಕೆಲಸದಲ್ಲಿ ತನ್ನ ಒಂದು ಎನರ್ಜಿಯಲ್ಲಿ ಕೆಲಸವನ್ನು ಮಾಡ್ತಾ ಇರುವಂತ ನೋಡ್ತೀವಿ ಬಹಳ ಪ್ರಮುಖವಾಗಿ. ಇಟ್ಸ್ ಐಸ್ ಕೆಪ್ಟ್ ಡಾರ್ಟಿಂಗ್ ಇಯರ್, ಅದರ ಕಣ್ಣುಗಳು ಯಾವಾಗಲೂ ಕೂಡ ಡಾರ್ಟಿಂಗ್ ಇಯರ್ ಅಲ್ಲಿ ಕುಕ್ಕುತ್ತಾ ಇರ್ತದೆ. ಏನೇನ ಮಾಡ್ತಾ ಇರ್ತದೆ ಅಂದ್ರೆ ಒಂದು ರೆಸ್ಟ್ಲೆಸ್ ಆಗಿ ಚಲಿಸ್ತಾ ಇರ್ತದೆ, ಆ ಕಡೆ ಹೀಗೆ ಕಣ್ಣು ಹೀಗೆ ಚಲಿಸ್ತಾ ಇರ್ತದೆ. ನೋಡಿ, ಕಣ್ಣು ನೋಡ್ತಿದ್ರಲ್ಲ, ಹೀಗೆ ಆ ಕಡೆಗೆ ಚಲನೆಯನ್ನ ಮಾಡ್ತದೆ, ಈ ಕಡೆಯಿಂದ ಆ ಕಡೆಗೆ. ಇಯರ್ ಇಲ್ಲಿ ಅಂಡ್ ದೇರ್ ಅಲ್ಲಿ, ಈ ಕಡೆ ಆ ಕಡೆ ನೋಡ್ತಾ ಇರುತ್ತೆ. ಇಟ್ಸ್ ಹೋಲ್ ಬಾಡಿ ರೆಡಿ ಫಾರ್ ಫ್ಲೈಟ್ ಎನಿ ಮೂಮೆಂಟ್, ಇಡೀ ತನ್ನ ದೇವನ ಯಾವ ಕ್ಷಣದಲ್ಲಾದ್ರೂ ಕೂಡ ಹಾರಲಿಕ್ಕೆ ಅದು ರೆಡಿಯಾಗಿರುತ್ತೆ, ಅಂದ್ರೆ ಸಿದ್ಧವಾಗಿರುತ್ತೆ. ಅದು ಆರ್ಲಿಕ್ಕೆ, ಅದು ಮುಂದೆ ಹೋಗ್ಲಿಕ್ಕೆ ಎನಿ ಮೂಮೆಂಟ್, ಯಾವುದು ಮೂಮೆಂಟ್ ಅಲ್ಲ ಕೂಡ ಅದು ರೆಡಿ ಇರುತ್ತೆ ಅನ್ನೋ ಮಾತನ್ನ ಇಲ್ಲಿ ನೋಡ್ತಾ ಇದ್ದೀವಿ. ಸೊ ಫಾರ್ ಎ ಲಾಂಗ್ ಟೈಮ್, ಬಹಳ ಒಂದು ಅವಧಿಯಲ್ಲಿ ಕೂತ್ಕೊಳ್ಳುತ್ತೆ. ಈ ಸ್ಟೇರ್ಡ್ ಅಟ್ ದ ಬ್ಯೂಟಿಫುಲ್ ಬರ್ಡ್, ಬಹಳ ಆ ಸುಂದರವಾದಂಥ ಒಂದು ಪಕ್ಷಿಯನ್ನು ಬಹಳ ಸಮಯದವರೆಗೂ ಕೂಡ ಅವನು ನೋಡಿದಂತೆ. ಈ ಸ್ಟೇರ್ಡ್ ಅಟ್ ದ ಬ್ಯೂಟಿಫುಲ್ ಬರ್ಡ್, ಆ ಸುಂದರವಾದ ಪಕ್ಷಿಯನ್ನ ಹಾಗೆ ಸ್ಟೇರ್ಡ್ ದಿಟ್ಟಿಸಿ ನೋಡಿದಂತೆ ಅದನ್ನು ಒಂದೇ ರೀತಿಯಾಗಿ ನೋಡಿದ ಮೇಲೆ ನೋಡಿದ ಮೇಲೆ ಏನಾಗುತ್ತೆ, ಎಸ್ ನೋಡಿ ಹೇಗೆ ನೋಡ್ತಾ ಇದ್ದೇನೆ ಈ ಪಕ್ಷಿಯನ್ನು ಒಂದೇ ತರ ಸ್ಟೇರ್ಡ್ ಅಟ್ ಟು ದ ಬರ್ಡ್, ಆ ಬರ್ಡ್ ಅನ್ನು ಹೇಗೆ ದಿಟ್ಟಿಸಿ ನೋಡ್ತಾ ಇದ್ದಾನೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಆ ತರ ನೋಡಿದ ಮೇಲೆ ನೆಕ್ಸ್ಟ್ ಏನಾಗುತ್ತೆ, ವೆನ್ ಇಟ್ ಫ್ಲೈ ಅವೇ ಆಫ್ಟರ್ ಎ ಗ್ಲಾನ್ಸ್ ಇನ್ ಈಸ್ ಡೈರೆಕ್ಷನ್, ಅದೇ ಒಂದು ನಿಟ್ಟಿನಲ್ಲಿ ನೋಡ್ತಾ ಇರುವಾಗ, ಆ ಕಡೆ ನೋಡ್ತಾ ಇರುವಾಗ ಅದು ಫ್ಲೈ ಅವೇ ಆರಿ ಹೋಗುತ್ತಂತೆ. ಆಫ್ಟರ್ ಎ ಗ್ಲಾನ್ಸ್, ಒಂದು ಕ್ಷಣದಲ್ಲಿ ಅವನು ಯೋಚನೆ ಮಾಡ್ತಾ ಇರುವಂತ ಸಮಯದಲ್ಲಿ ಆ ಆರೆಗೆ ಅಲ್ಲಿಂದ ಮರದಿಂದ ಹಾರಾಟ ಮುಂದಕ್ಕೆ ಹೋಗುತ್ತೆ, ಬೇರೆ ಮರಕ್ಕೆ ಅಥವಾ ಬೇರೆ ಕಡೆಗೆ. ಸೊ ಸತೀಶ್ ಜಂಪ್ಡ್ ಡೌನ್ ಫ್ರಮ್ ಈಸ್ ಬೆಡ್, ಅದಕ್ಕಾಗ್ಲೇ ಅವನೇನ್ ಮಾಡ್ತಾನೆ, ಆ ತನ್ನ ಏನು ಕಿಟಕಿಯಲ್ಲಿ ನೋಡಿದಾಗ ಹಿಂದಕ್ಕೆ ತಿರುಗಿ ತನ್ನ ಬೆಡ್ ಮೇಲೆ ಅವನು ಕೂಡ ಆರಿದ ಕೆಳಗಡೆಗೆ. ಆರಿ ಆದ್ಮೇಲೆ ಏನ್ ಮಾಡ್ತಾನೆ ನೋಡಿ, ಜಂಪ್ಡ್ ಅಂದ್ರೆ ಆರಿದ, ಡೌನ್ ಅಂದ್ರೆ ಕೆಳಗಡೆಗೆ ಆರಿದ್ಮೇಲೆ ಎದ್ರ ಮೇಲೆ ಇಸ್ ಬೆಡ್, ಅವನ ಒಂದು ಹಾಸಿಗೆ ಮೇಲೆ ಆರಿದ ನಂತರ ಅಂಡ್ ಟುಕ್ ಔಟ್ ಆಫ್ ಈಸ್ ನೋಟ್ ಬುಕ್ ಅಂಡ್ ಪೆನ್ಸಿಲ್, ಏನನ್ನ ತೆಗೆದುಕೊಂಡ, ನೋಟ್ ಬುಕ್ ಅಂದ್ರೆ ಖಾಲಿ ಇರುವಂತ ಒಂದು ಟೆಕ್ಸ್ಟ್ ಬುಕ್ ಅನ್ನ ನೋಟ್ ಬುಕ್ ಅನ್ನ ತೆಗೆದುಕೊಂಡು ಮತ್ತೆ ಪೆನ್ಸಿಲ್ ಅನ್ನ ತೆಗೆದುಕೊಂಡ, ಅಂದ್ರೆ ನಾವು ಸೀಸದ ಕಡ್ಡಿ ತಕ್ಕರದನ್ನು ತೆಗೆದುಕೊಂಡು ಈ ಸ್ಕೆಚ್ಡ್ ದ ಬರ್ಡ್, ಆಗ ಬರ್ಡ್ನ ಚಿತ್ರವನ್ನ ಚಿತ್ರಿಸಿದ. ಸ್ಕೆಚ್ಡ್ ಅಂದ್ರೆ ಏನು, ಚಿತ್ರಿಸಿದ. ಏನನ್ನ, ಆ ಬರ್ಡಿನ ಚಿತ್ರವನ್ನ ಚಿತ್ರಿಸಿದ ನಂತರ ಫ್ರಮ್ ಮೆಮೊರಿ ವಿತ್ ಎ ಫ್ಯೂ ಡೆಫ್ಟ್ ಸ್ಟ್ರೋಕ್ಸ್, ಅವನ ನೆನಪಿನಿಂದ ಸ್ಮರಣೆಯಿಂದ ಆಗ ನೋಡಿದ್ದಲ್ಲ ಅವುಗಳನ್ನು ಇಟ್ಕೊಂಡು, ಆ ಮೆಮೊರಿ ನೆನಪನ್ನು ಇಟ್ಕೊಂಡು ಫ್ಯೂ ಕೆಲವು ಡೆಫ್ಟ್, ಇಲ್ಲಿ ಬಹಳ ಪ್ರಮುಖವಾಗಿ ಡೆಫ್ಟ್ ಅಂದ್ರೆ ಕಲಾವಿದನ ಕೈ ಚಳಕದ ಒಂದು ಗೆರೆಗಳನ್ನ ಹಾಕಿದ. ನೋಡಿ, ಡೆಫ್ಟ್ ಸ್ಟ್ರೋಕ್ಸ್ ಅಂದ್ರೆ ಕಲಾವಿದನ ಕೈ ಚಳಕದ ಗೆರೆಗಳು ಅಂತ ಅರ್ಥ. ನೋಡಿ, ನೀವು ನೋಡಿದ್ರೆ ಕಲಾವಿದರು ಎಷ್ಟು ಚೆನ್ನಾಗಿ ಕೈ ಗೆರೆಗಳನ್ನ ಎಳಿತಾರೆ ಅನ್ನೋದು ನೋಡಿದ್ರಿ ನೀವು. ಎಸ್, ಅವುಗಳನ್ನ ಎಳೆದ ಅವನು ಆ ಕೆಲವು. ಈ ಲೈಕ್ ದ ಪಿಕ್ಚರ್, ಆ ಪಿಕ್ಚರ್ ಅನ್ನು ನೋಡಿ ಬಹಳ ಇಷ್ಟಪಟ್ಟ, ಅವನಿಗೆ ಇಷ್ಟವಾಯಿತು. ಆ ಪಿಕ್ಚರ್ ಅನ್ನು ನೋಡಿ ಬಹಳ ಅವನಿಗೆ ಇಷ್ಟ ಆಯಿತು. ಯಾವುದನ್ನ, ಆ ಬರೆದಂತ ಪಿಕ್ಚರ್ ಅನ್ನು ನೋಡಿ ಅವನಿಗೆ ಬಹಳ ಇಷ್ಟವಾಗಿದ್ರಿಂದ ಅಂಡ್ ಸೆಟ್ ಇಟ್ ಅಗೇನೆಸ್ಟ್ ದ ಸ್ಟಾರ್, ಹಾಗಾಗಿ ಅದನ್ನ ಏನ್ ಮಾಡಿದ, ಅಗೇನೆಸ್ಟ್ ಅದ್ರ ವಿರುದ್ಧ ಇಲ್ಲಿ ಸೆಟ್ ಮಾಡ್ಕೊಂಡು ಸಿದ್ಧತೆಯನ್ನು ಮಾಡ್ಕೊಂಡು ಸ್ಟಾಕ್ ಆಫ್ ಬುಕ್ಸ್, ಅವುಗಳನ್ನ ಬರೆದು ಹೋಗಿ ಅದ್ರ ವಿರುದ್ಧ ಅಲ್ಲಿ ಬರೋ ಬುಕ್ಸ್ ಅಲ್ಲಿ ಸ್ಟಾಕ್ ಮಾಡ್ಕೊಂಡು ರಾಶಿಯನ್ನ ಮಾಡ್ಕೊಂಡ. ಆನ್ ಇಸ್ ಬೆಡ್ಸ್ ಸೈಡ್ ಟೇಬಲ್, ಆ ಬೆಡ್ ಸೈಡ್ ಟೇಬಲ್ ಬರೆದು ಹೋಗದ ಒಂದು ಸರಕುಗಳು ಏನು ರಾಶಿ ಇರುತ್ತಲ್ಲ, ಆ ಸರಕುಗಳನ್ನಾಗಿ ದೊಡ್ಡ ರಾಶಿಯನ್ನಾಗಿ ಮಾಡಿಕೊಂಡು ಆ ಟೇಬಲ್ ಕಡೆಗೆ ಬರೆದು ಹೋಗುದ. ಆ ಬರ್ಡಿನ ಚಿತ್ರವನ್ನು ಇನ್ನೂ ಚೆನ್ನಾಗಿ ಬರೆಯುವಂಥ ಕೆಲಸವನ್ನ ಅವನು ಮಾಡಿದ. ನೋಡಿ, ಈ ಚಿತ್ರದಲ್ಲಿ ನೋಡ್ತಿದ್ವಿ ಯಾವ ರೀತಿಯಾಗಿ ಅವನು ಬರೆದ ಅನ್ನೋದನ್ನ ಕೂಡ ನಾವು ನೋಡ್ತಾ ಇದೀವಿ. ಅವನು ನೋಡಿದಂತ ನೆನಪನ್ನು ಮಾಡಿಕೊಂಡು ಆ ಚಿತ್ರವನ್ನ ಬರಿತಾ ಇದ್ದಾನೆ. ಓಕೆ, ವಾಟ್ ನೆಕ್ಸ್ಟ್ ಏನಾಗುತ್ತೆ, ಈ ಹ್ಯಾಡ್ ಡಿಸ್ಕವರ್ಡ್ ಅನದರ್ ಪಾಸ್ಟ್ ಟೈಮ್, ಮತ್ತೆ ಅವನು ಕಂಡು ಹಿಡಿದ ಅನದರ್ ಪಾಸ್ಟ್ ಟೈಮ್, ಮತ್ತೆ ವಿರಾಮವಿಲ್ಲದಿದ್ದಾಗ, ಅಂದ್ರೆ ಬೇರೆ ಸಮಯ ಇದ್ದಾಗ, ಅಂದ್ರೆ ಇಲ್ಲಿ ಪಾಸ್ಟ್ ಟೈಮ್ ಅಂದ್ರೆ ಒಂದು ರೀತಿ ಹವ್ಯಾಸ. ಆಗ ಆಗಿದ್ದಾಗ ಆ ಟೈಮ್ನಲ್ಲಿ ಏನನ್ನ ಕಂಡುಕೊಂಡ ಅಂದ್ರೆ ವಿಚ್ ಈ ಕುಡ್ ಇಂಗ್ಲರ್ಜ್ ಇನ್, ಹಾಗಾಗಿ ಅವನು ಏನ್ ಮಾಡ್ಕೊಂಡಂದ್ರೆ ತೃಪ್ತಿಪಡಿಸು, ಅದಕ್ಕೊಂದು ರೀತಿ ಅವನಿಗೆ ತೃಪ್ತಿ ಪಡ್ತು, ಅವನ ಖುಷಿ ಆಯ್ತು. ಸಿಟ್ಟಿಂಗ್ ಆನ್ ಇಸ್ ಬೆಡ್, ಮತ್ತೆ ಆ ಬೆಡ್ ಮೇಲೆ ಕುಳಿತುಕೊಂಡು ಏನ್ ಮಾಡ್ತಾನೆ, ಎಸ್ ತೃಪ್ತಿ ಬಂದ್ಮೇಲೆ ಮತ್ತೆ ಆಸೆ ಆಗುತ್ತೆ, ಖುಷಿ ಆಗುತ್ತೆ ಅವನಿಗೆ. ಆದ್ಮೇಲೆ ಏನಾಗುತ್ತೆ ಅಂದ್ರೆ ಈ ಬಿಗ್ಯಾನ್ ಫಿಲ್ಲಿಂಗ್ ಪೇಜಸ್ ಅಂಡ್ ಪೇಜಸ್, ಮತ್ತೆ ಆರಂಭಿಸಿದ ಆ ಪೇಜ್ಗಳನ್ನ, ಅದಕ್ಕೆ ಪೇಜಸ್ ಅಂಡ್ ಪುಟಗಳನ್ನ ತೆಗೆದು ಏನ್ ಮಾಡ್ತಾನೆ, ವಿತ್ ಡೂಡಲ್ಸ್, ಆ ಒಂದು ರೀತಿಯಾದಂತ ರೇಖಾಚಿತ್ರಗಳನ್ನ, ಚುಕ್ಕಿಗಳನ್ನ, ಆ ಡೂಡಲ್ಸ್ಗಳನ್ನ ಹಾಕಂತ ಹೋಗ್ತಾನೆ. ಅದಕ್ಕೆ ಆ ಪೇಜ್ ಟು ಹಾಕಂತ ಹೋಗಿ ಆರಂಭವನ್ನು ಮಾಡ್ತಾನೆ ಬರಲಿಕ್ಕೆ. ಇದು ಸ್ಟ್ರೋಕ್ಸ್ ವೆರಿ ಭಿನ್ನವಾದ ಒಂದು ಆ ಕಲಾತ್ಮಕ ರೇಖೆಗಳನ್ನ ಹಾಕ್ಕೊಳ್ತಾ ಹೋಗ್ತಾನೆ.
ಈಸ್ ಮೂಡ್ಸ್ ಆಂಗ್ರಿ. ಅವನ ಮೂಡ್ ಒಂದು ರೀತಿ ಆಗಿರುತ್ತೆ ಅಂದ್ರೆ ಒಂದು ರೀತಿಯಾದಂಥ ಆಂಗ್ರಿ ಮೂಡಲ್ಲಿ ಇರುತ್ತೆ. ಹಾಗಾಗಿ ಆ ಆಂಗ್ರಿ ಸಿಟ್ಟಿನ ಒಂದು ರೀತಿಯಲ್ಲಂತ ಹಸಿವಿನಿಂದ ಕುಂತ ಸೂತಿಂಗ್ ಸಾತ್ವನ ಸಿಟ್ಟಿನಿಂದ ಕೂಡುವಂಥದ್ದು, ಹಾಗೆ ಮೂಡ್ ಆಗಿರೋಂಥದ್ದು. ಸೂತಿಂಗ್ ಅಂತಂದ್ರೆ ಒಂದು ರೀತಿಯಾದಂಥ ಸಾಂತ್ವನ ಹೇಳುವಂಥದ್ದು. ಅಂಡ್ ಹ್ಯೂಮರಸ್, ಬಹಳ ಪ್ರಮುಖವಾಗಿ ಹಾಸ್ಯವಾಗಿರುವಂಥ ಅಂತ ಎಲ್ಲ ಚಿತ್ರಗಳನ್ನ ಇವನು ಸೂತಿಂಗ್ ಅಂಡ್ ಹ್ಯೂಮರಸ್ ಚಿತ್ರಗಳನ್ನ ಬರ್ದಾಗ್ತಾನೆ. ಈ ಹ್ಯಾಡ್ ಆಲ್ವೇಸ್ ಬೀನ್ ಗುಡ್ ಅಟ್ ಉರ್ದು ಕ್ಯಾಲಿಯೋಗ್ರಫಿ. ಬಹಳ ಪ್ರಮುಖವಾಗಿ ಈ ಹ್ಯಾಡ್ ಆಲ್ವೇಸ್ ಬೀನ್, ಯಾವಾಗಲೂ ಕೂಡ ಎದರಲ್ಲಿ ಬಹಳ ಚೆನ್ನಾಗಿರ್ತಾನಂದ್ರೆ ಉರ್ದು ಅಂದ್ರೆ ನಿಮಗೆ ಗೊತ್ತಿದೆ, ನೀವು ಯಾವ ಥರ ಬರೀತಾರೆ, ಅವರು ಹಿಂಬರದಿಂದ ಬರೀತಾರೆ. ಹೇಗೆ ಉರ್ದು ಲಿಪಿ ಇರುತ್ತೆ ಈಗಾಗಲೇ ನೋಡಿದಿರಿ. ಎಸ್, ಉರ್ದು ಕ್ಯಾಲಿಯೋಗ್ರಫಿ ಅವನಿಗೆ ಬಹಳ ಅಂದ್ರೆ ಸುಂದರ ಬರವಣಿಗೆ. ಆ ಸುಂದರ ಬರವಣಿಗೆಯನ್ನು ಅವನು ಬರೀತಾನೆ. ಸ್ಕೆಚಿಂಗ್ ಕೇಮ್ ನ್ಯಾಚುರಲ್ ಆ್ಯಂಡ್ ಏಮ್. ಅದು ಹೆಂಗಿರುತ್ತೆ ಆ ಒಂದು ಕಲೆ, ಆ ಬಿಡಿಸಿರುವಂಥ ಒಂದು ಚಿತ್ರ, ಆ ಚಿತ್ರಣ ಒಂದು ರೀತಿಯಾಗಿ ನ್ಯಾಚುರಲ್, ಸಹಜವಾಗಿ ಸುಂದರವಾಗಿ ಕಾಣುವಂಥ ಚಿತ್ರವನ್ನು ಬಿಡ್ತಾನೆ. ಅದು ಅವನಿಗೆ ಕಾಣುತ್ತೆ. ಅವನು ಬಿಡಿಸಿರುವಂಥ ಚಿತ್ರ ಅಷ್ಟು ಸುಂದರವಾಗಿರುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಎಸ್, ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್ ಆಲ್ಸೋ. ಎಸ್, ದಿಸ್ ಈಸ್ ದ ಪಿಕ್ಚರ್. ಎಸ್, ಸತೀಶ್ ವಾಸ್ ಎಸ್ painting and different sketching, draft, stores, doodles. Yes, different strokes varied with moods, angry, soothing and humorous. Yes, he sketched the different way. So, what next? Very important. What next in the slide? Yes. However, his father was not amazed. ಅದೇನೇ ಇರಲಿ, his father was not amazed. ಆದರೆ ಅವನಿಗೆ ಆಶ್ಚರ್ಯ ಮನಸ್ಸಲ್ಲಿ, ಯಾರಿಗೆ? ಅವರ ತಂದೆಗೆ. ಇದನ್ನು ನೋಡಿ ಅವನಿಗೇನು ಆಶ್ಚರ್ಯ ಆಗಲಿಲ್ಲ. ಯಾಕಂದ್ರೆ ಒಂದು ರೀತಿಯಾದಂಥ ಅವನಿಗೆ ಇದರಿಂದ ಖುಷಿ ಆಗಲಿಲ್ಲ. ಅವನಿಗೆ ಒಂದು ರೀತಿ ಪ್ರೋತ್ಸಾಹ ಸಿಗಲಿಲ್ಲ. ಅವನೇನು ಆಗಲಿಲ್ಲ. ಈ ಟುಕ್ ಅವೇ ಆಲ್ ದ ನೋಟ್ ಬುಕ್ ಈ ಹ್ಯಾಡ್ ಡ್ರಾನ್ ಇಟ್. ಅದನ್ನು ತೆಗೆದುಕೊಂಡೋದು ಅವನು. ಈ ಟುಕ್ ಅವೇ ಅದನ್ನು ತೆಗೆದುಕೊಂಡೋದು ಆಲ್ ದ ನೋಟ್ ಬುಕ್ಸ್, ಎಲ್ಲ ಆ ಬರೆದಂಥ ನೋಟ್ ಬುಕ್ಗಳನ್ನು ತೆಗೆದುಕೊಂಡು ಹೋಗ್ತಾನೆ. ಅವನು ತಗೊಂಡ್ಕೊಡಿ ಈ ಡ್ರಾನ್ ಇಟ್ ಎಲ್ಲ ಬರೆದಿರ್ತಾನಲ್ಲ ಅವುಗಳನ್ನ. ಸೊ ಅವನಿಗೆ ಆಮೇಲೆ ನಂತರದಲ್ಲಿ ಹೇಳ್ತಾನೆ, ದಿಸ್ ಈಸ್ ಆನ್ ಐಡ್ಲ್ ಪಾಸ್ಟ್ ಟೈಮ್. ಇದು ಯಾವಾಗ ಬರಿತೀವಿ ಅಂದ್ರೆ ನಾವು ಯಾವಾಗ ಸೋಮಾರಿ ಆಗಿದ್ದಾಗ, ಐಡ್ಲ್ ಅಂದ್ರೆ ಸೋಮಾರಿ, ನಾವು ಯಾವಾಗ ಸೋಮಾರಿ ಆಗಿರ್ತಾವ ಅವಾಗ ಇಂಥ ಕೆಲಸವನ್ನ ನಾವು ಮಾಡಬೇಕು. ನಾವು ಐಡ್ಲ್ ಆಗಿರುವಂತ ಒಂದು ಈ ಹವ್ಯಾಸವನ್ನ, ಪಾಸ್ಟ್ ಟೈಮ್ ಅಂದ್ರೆ ಹವ್ಯಾಸ, ಆ ಹವ್ಯಾಸವನ್ನ ಐಡ್ಲ್ ಆಗಿದ್ದಾಗ, ಐಡ್ಲ್ ಅಂದ್ರೆ ಏನು? ಸೋಮಾರಿ. ನಾವು ಬೇಜಾರಾದಾಗ ಈ ಕೆಲಸವನ್ನ ಮಾಡಬೇಕು, ನಾವು ಇದನ್ನ ಮುಖ್ಯವಾಗಿ ಇಟ್ಕೋಬಾರದು ಅನ್ನೋ ಮಾತನ್ನ ತನ್ನ ಮಗನಿಗೆ ಹೇಳ್ತಾನೆ. ಯು ವುಡ್ ಡೂ ಬೆಟರ್ ಟು ರೀಡ್ ಅಂಡ್ ಗೆಟ್ ಸಮ್ ನಾಲೆಜ್. ಬಹಳ ಪ್ರಮುಖವಾಗಿ ನೀನು ಡೂ ಬೆಟರ್, ನೀನು ಚೆನ್ನಾಗಿ ಓದಬೇಕು, ಚೆನ್ನಾಗಿ ಬರಿಬೇಕು. ಓದು ಬರ ಬಹಳ ಮುಖ್ಯ. ಅದು ನಿನಗೇನನ್ನ ತಂದುಕೊಡುತ್ತಂದ್ರೆ ನಾಲೆಡ್ಜ್, ಜ್ಞಾನವನ್ನ ತಂದುಕೊಡುತ್ತೆ. ಒಳ್ಳೆ ಜ್ಞಾನವನ್ನ ಬಂದಾಗ ನೀನು ಒಳ್ಳೆಯ ಒಂದು ಉದ್ಯೋಗವನ್ನ ಅಥವಾ ಹಣವನ್ನ ಸಂಪಾದನೆ ಮಾಡ್ತೀಯ. ನಿನ್ನ ಜೀವನದ ಸ್ಥಿತಿ ಅಂತಸ್ತು ಬಹಳ ಚೆನ್ನಾಗಾಗುತ್ತೆ. ಹಾಗಾಗಿ ನೀನು ಓದಬೇಕು, ಬರಿಬೇಕು, ಚೆನ್ನಾಗಿ ಬುದ್ಧಿವಂತನಾಗಬೇಕು ಅನ್ನೋ ಮಾತನ್ನ ಅವನಿಗೆ ಹೇಳ್ತಾನೆ. ಈ ಸೆಡ್ ಟು ಹಿಸ್ ಸನ್, ಅಲ್ಲಿ ಅವತಾರ್ ನಾರಾಯಣ್ ಸೆಡ್ ಟು ಹಿಸ್ ಸನ್, ಸತೀಶನ್ಗೆ ಹೇಳ್ತಾನೆ, ನೀನು ಈ ರೀತಿಯಾಗಿ ಮಾಡಬೇಕು. ಈ ಒಂದು ವಿರಾಮ ವೇಳೆದ ಆರಾಮ ಇಲ್ಲಿ ನಾವು ಏನು ಒಂದು ಸ್ವಲ್ಪ ಬೇಜಾರಾದಾಗ ಈ ಕೆಲಸವನ್ನ ಮಾಡಬೇಕೆ ಅನ್ನೋದಿನ ನೀನು ಮುಖ್ಯವಾಗಿ ಓದು ಬರ ಕಲಿಬೇಕು ಅನ್ನೋ ಮಾತವನ್ನ ಇಲ್ಲಿ ಹೇಳ್ತಾ ಇರೋದನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಸೊ ಸತೀಶ್ ಸ್ಲಕ್ಡ್ ಬಟ್ ರೆಫ್ಯೂಸ್ ಟು ಸ್ಟಾಪ್ ಡ್ರಾಯಿಂಗ್. ಆದ್ರೆ ಸತೀಶನಿಗೆ ಒಂದು ರೀತಿಯಾದಂತ ಇಲ್ಲಿ ಸ್ಲಕ್ಡ್, ವಾಟ್ ಇಸ್ ದ ಮೀನಿಂಗ್? ಸ್ಲಕ್ಡ್ ಅಂದ್ರೆ ಹಿಂಜರಿಕೆ. ಒಂದು ರೀತಿ ಹಿಂಜರಿಕೆ ಆದ್ರೂ ಕೂಡ, ಒಂದು ರೀತಿ ಬೇಜಾರಾದ್ರೂ ಕೂಡ, ಹಿಂಜರಿಕೆ ಆದ್ರೂ ಕೂಡ, ಬಟ್ ರೆಫ್ಯೂಸ್ ಟು ಸ್ಟಾಪ್ ಡ್ರಾಯಿಂಗ್. ಆದರೆ ಅವನನ್ನು ತಿರಸ್ಕರಿಸಿದ. ಅಂದ್ರೆ ಆ ಡ್ರಾಯಿಂಗ್ ನ ಚಿತ್ರಕಲೆಯನ್ನ ಬರೆಯೋದನ್ನ ನಿಲ್ಲಿಸಲಿಲ್ಲ, ಅದನ್ನ ತಿರಸ್ಕರಿಸಿದ. ಸ್ಟಾಪ್ ಡ್ರಾಯಿಂಗ್, ರೆಫ್ಯೂಸ್ ಟು ಸ್ಟಾಪ್ ಡ್ರಾಯಿಂಗ್. ಅವನು ಹಿಂಜರಿಕೆಯಿಂದ ಆದರೆ ಅದನ್ನ ತಿರಸ್ಕರಿಸಿದ. ನಿಲ್ಲಿಸೋದನ್ನ, ಬರೆಯೋದನ್ನ, ಡ್ರಾಯಿಂಗ್ ನಿಲ್ಲಿಸೋದನ್ನ ತಿರಸ್ಕರಿಸಿದ ಮೇಲೆ ಏನಾಗುತ್ತೆ ನೋಡಿ. ನಾವು ಯಾವಾಗಲೂ ಮಕ್ಕಳಲ್ಲಿ ಆಸಕ್ತಿ ಇರೋದನ್ನ ನಾವು ಅವ್ರಿಗೆ ಹೇಳ್ಕೊಡ್ಬೇಕಿನ ನಮ್ಮ ಆಸಕ್ತಿಯನ್ನು ಅವರಿಗೆ ಭಾರ ಏರಬಾರದು. ಇವತ್ತಿನ ಪ್ರೆಸೆಂಟ್ ಸೊಸೈಟಿಯಲ್ಲಿ ನಾವೆಲ್ಲ ಮಕ್ಕಳಿಗೆ ಈ ತರ ಭಾರವನ್ನ ಏರ್ತಾ ಇದ್ದೀವಿ. ಸೊ ವೈ ಡು ಯು ಟೇಕ್ ಅವೇ ಈ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್ ಆಸ್ಕ್ಡ್ ಹಿಸ್ ಮದರ್ ಒನ್ ಡೇ. ಒಂದ್ಸಲ ಅವ್ರ ತಾಯಿ ಹೇಳಿರ್ತಾರಂತೆ, ವೈ ಡು ಯು ಟೇಕ್ ಅವೇ, ಅವನಿಗೆ ಯಾಕೆ ಕರ್ಕೊಂಡು ಆ ಕಡೆಗೆ ಹೋಗ್ತೀರಿ? ಅವನ ಒಂದು ಸೋರ್ಸ್ ಆಧಾರ ಏನಿದೆ ಎಂಟರ್ಟೈನ್ಮೆಂಟ್ ಬಿಡ್ರಿ. ಅವನಿಗೆ ಆಧಾರ ಬಹಳ ಮುಖ್ಯವಾಗಿರೋದಂದ್ರೆ ಎಂಟರ್ಟೈನ್ಮೆಂಟ್. ಅವನು ಸಂತೋಷವಾಗಿರ್ಬೇಕು. ಅವನು ಹೇಗಿರ್ಬೇಕಾದ್ರೆ ಸಂತೋಷದಿಂದ ಇರ್ಲಿಕ್ಕೆ ನೀವು ಬಿಡಿ. ಯಾಕೆ ಅವನಿಗೆ ತೊಂದರೆಯನ್ನ ಕೊಡ್ತೀರಿ ನೀವು? ಆಸ್ಕ್ಡ್ ಹಿಸ್ ಮದರ್ ಒನ್ ಡೇ. ಒಂದಿನ ಅವ್ರ ತಾಯಿ ಹೇಳಿದ್ದು ಕೂಡ ಉಂಟಂತೆ. ಅನ್ನೋ ಮಾತನ್ನ ಇಲ್ಲಿ ನೆನಪನ್ನ ಮಾಡ್ಕೊಡ್ತಾನೆ. ಸೊ ಇನ್ ದ ಪಿಕ್ಚರ್ ಸೋಸ್ ನೋಡಿ ಎಷ್ಟು ಡ್ರಾಗಳನ್ನ ಇಲ್ಲಿ ಚಿತ್ರಗಳನ್ನ ಬಿಡಿಸಿದ್ದಾನೆ ನೋಡಿ. ಯಾವ ರೀತಿಯಾಗಿ ಚಿತ್ರಗಳನ್ನ ಬಿಡಿಸಿ ಎಕ್ವಿಪ್ಮೆಂಟ್ಸ್ ಆಫ್ ಪೇಂಟಿಂಗ್ಸ್, ಡ್ರಾಯಿಂಗ್,
ಎಸ್ ಬ್ರಷಸ್ ಇಯರ್. ಸೊ ಯಾವ ರೀತಿಯಾಗಿ ಇಲ್ಲಿ ತಂದೆ ಮಗ ನಡುವೆ ಡಿಸ್ಕಷನ್ ಸಂಭಾಷಣೆ ನಡೀತದೆ ನಾವು ನೋಡ್ತಾ ಇದ್ದೀವಿ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಟುಡೇ ಕಂಪ್ಲೀಟೆಡ್ ಟುಡೇಸ್ ಕ್ಲಾಸ್. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ನೋಡಿ ಯಾವ ರೀತಿಯಾಗಿ ಇವನು ತನ್ನ ಕೆಲಸದಲ್ಲಿ ಮರೆ ಆಗ್ತಾನೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಓಕೆ ಮೈ ಡಿಯರ್, ಗೋ ಟು ನೆಕ್ಸ್ಟ್ ರಿವಿಷನ್ ಕ್ಲಾಸ್. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಗೋ ಟು ರಿವಿಷನ್. ಓಕೆ, ಮೌಲ್ಯಮಾಪನ ನೋಡೋಣ ಪ್ರಶ್ನೆಗಳನ್ನು. ಓಕೆ, ದ ಫಸ್ಟ್ ಕ್ವಶನ್, ಹೌ ಡಿಡ್ ಸತೀಶಸ್ ಬ್ರದರ್ ಇನ್ ದ ಟ್ರೈ ಟು ಹೆಲ್ಪ್ ಹಿಮ್? ಹೇಗೆ ಸತೀಶನ ಅಣ್ಣ ಯಾವ ರೀತಿಯಾಗಿ ಅವನಿಗೆ ಹೆಲ್ಪ್ ಮಾಡಿದ, ಪ್ರಯತ್ನಿಸಲಿಕ್ಕೆ ಅಂದರೆ ನೆರವನ್ನು ನೀಡಲು ಯಾವ ರೀತಿ ಪ್ರಯತ್ನ ಮಾಡಿದ ಅಂತ. ಸೊ ಆನ್ಸರ್, ಸತೀಶಸ್ ಎಲ್ಡರ್ ಬ್ರದರ್, ಸತೀಶನ ಅಣ್ಣ ಇಂದರ್ ಟುಕ್ ಕೇರ್ ಆಫ್ ಹಿಮ್, ಅವನನ್ನು ಬಹಳ ಎಚ್ಚರಿಕೆಯಿಂದ ನೋಡಿಕೊಂಡ. ಟೇಕ್ ಕೇರ್ ಅಂತಂದ್ರೆ ಎಚ್ಚರಿಕೆ, ಟುಕ್ ಅಂದ್ರೆ ತೆಗೆದುಕೊಂಡನು. ಎವ್ರಿ ಟೈಮ್ ಈ ಸಿಟ್ ಬಿಸೈಡ್ ಈಸ್ ಬ್ರದರ್, ಯಾವಾಗಲೂ ಕೂಡ ಅವನ ಅಣ್ಣನ ಪಕ್ಕಕ್ಕೆ ಕುಳ್ತಾ ಇದ್ದ. ಸ್ಪೋಕ್ ವಿತ್ ಹಿಮ್, ಟಾಟ್, ಅವನ ಜೊತೆ ಮಾತಾಡ್ತಾ ಇದ್ದ. ಟಾಟ್ ನ್ಯೂ ವರ್ಡ್ಸ್, ಹೊಸ ಪದಗಳನ್ನು ಕಲಿಸ್ತಾ ಇದ್ದ, ಬೋಧಿಸುತ್ತಿದ್ದ. ಅಂಡ್ ಪ್ರೊನೌನ್ಸಿಯೇಷನ್, ಉಚ್ಚಾರಣೆಗಳನ್ನು ಹೇಗೆ ಮಾಡಬೇಕಂತ ಹೇಳ್ಕೊಡ್ತಾ ಇದ್ದ ಅವನಿಗೆ. ಇಂದರ್ ಸ್ಪೆಂಟ್ ಮೋಸ್ಟ್ ಆಫ್ ಹಿಸ್ ಟೈಮ್ ವಿತ್ ಈಸ್ ಬ್ರದರ್, ಅವನು ಹೆಚ್ಚಿನ ಸಮಯವನ್ನ ಆ ಬ್ರದರ್ ಜೊತೆಗೆ ಕಾಲವನ್ನು ಕಳೀತಾ ಇದ್ದ. ಯಾರು? ಸತೀಶ್. ಈ ರೀತಿಯಾಗಿ ಇಂದರು ಅವನ ಸಮಯವನ್ನು ತೆಗೆದುಕೊಂಡು ಪ್ರಯತ್ನವನ್ನು ಮಾಡಿ ಅವನನ್ನು ಕಲಿಕೆಯಲ್ಲಿ ದಾಪುಗಾಲನ್ನು ಇಡುತ್ತಿದ್ದ. ಓಕೆ, ಇನ್ ದ ಸೆಕೆಂಡ್ ಕ್ವಶನ್, ವಾಟ್ ಡಿಡ್ ಸತೀಶ್ ಸಿ ಅಟ್ ದ ಫಾರ್ ಕಾರ್ನರ್ ಆಫ್ ದ ಗಾರ್ಡನ್? ವೈ ಡಿಡ್ ಇಟ್ ಅಟ್ರಾಕ್ಟ್ ಹಿಮ್? ಅದು ಕಾರ್ನರ್ ಕಡೆ ಗಾರ್ಡನ್ ಕಡೆಗೆ ಏನನ್ನ ನೋಡಿದ, ಅದು ಹೇಗೆ ಅವನನ್ನು ಆಕರ್ಷಣೆಗೆ ಒಳಪಡಿಸ್ತು ಅನ್ನೋ ಪ್ರಶ್ನೆ. ಎಸ್, ಹೇಗೆ ಅವನಿಗೆ ಇಲ್ಲಿ ನೋಡ್ತಾರೆ. ಓಕೆ, ಆನ್ಸರ್, ಸತೀಶ್ ಸಾದ ಎ ರೇರ್ ಬರ್ಡ್, ಒಂದು ಅಪರೂಪದ ಪಕ್ಷಿಯನ್ನ ನೋಡಿದ. ಅವನು ಆ ಮರದ ಮೇಲೆ ಇರುವಂತಹ ಒಂದು ಗಾರ್ಡನ್ ಅಲ್ಲಿ ಅಪರೂಪದ ಪಕ್ಷಿಯನ್ನ ನೋಡಿದ. ರೇರ್ ಅಂದ್ರೆ ಅಪರೂಪ ಅಂತ. ವಿಚ್ ವಾಸ್ ಅನ್ಲೈಕ್ ಅಂಡ್ ಹಿ ಹ್ಯಾಡ್ ನೆವರ್ ಸೀನ್ ದಟ್ ಟೈಪ್ ಆಫ್ ಬರ್ಡ್ ಬಿಫೋರ್, ಇದಕ್ಕಿಂತ ಮುಂಚೆ ಅವನು ಇಂಥ ಒಂದು ಅಪರೂಪದ ದೃಶ್ಯವನ್ನ ನೋಡಿರಲಿಲ್ಲಂತೆ, ಈ ವಿಧದ ಒಂದು ದೃಶ್ಯವನ್ನ. ಸೊ ದಟ್ ಬರ್ಡ್ ಹ್ಯಾಡ್ ಎ ಲಾಂಗ್ ಸ್ಟೈಲ್, ಉದ್ದವಾದಂಥ ಬಾಲ. ಬ್ಲ್ಯಾಕ್ ಕ್ರೆಸ್ಟ್, ಒಂದು ತುರಾಯಿ, ಬ್ಲ್ಯಾಕ್ ತುರಾಯಿನ ಮುಂದೆ ಇರುವಂಥ ಮೂತಿ. ಇಟ್ ಹ್ಯಾಡ್ ಎ ರೆಸ್ಟ್ಲೆಸ್ ಎನರ್ಜಿ, ಬಹಳ ಒಂದು ಶ್ರಮದಿರುವಂಥ ರೆಸ್ಟ್ಲೆಸ್, ಯಾವಾಗಲೂ ಕೆಲಸವನ್ನು ಮಾಡುವಂಥ ಒಂದು ಶಕ್ತಿ. ಇಟ್ ಐಸ್ ಕೆಪ್ಟ್ ಮೂವಿಂಗ್ ಇಯರ್, ಆ ಕಡೆ ಕಡೆ ಕಣ್ಣುಗಳನ್ನು ನೋಡ್ತಾರಂಥದ್ದು. ಅಂಡ್ ದೇರ್ ಅಂಡ್ ಬರ್ಡ್ ವಾಸ್ ರೆಡಿ ಟು ಫ್ಲೈಟ್ ಅಟ್ ಎನಿ ಮೂಮೆಂಟ್, ಯಾವುದೇ ಒಂದು ಕ್ಷಣದಲ್ಲಿ ಅದು ಆರುವಂತಹ ಸ್ಥಿತಿಯಲ್ಲಿ ಸಿದ್ಧವಾಗಿರುತ್ತೆ. ಸೊ ಇದನ್ನು ಅವನು ನೋಡಿದ. The third question, very important in the grammar, reported speech or direct indirect speech. So what? Mother said to her husband, mother said to her husband ಹೇಳ್ತಾರೆ, why do you take away his source of entertainment? Why do you take away his source of entertainment ಅನ್ನೋ ಪ್ರಶ್ನೆಯನ್ನ ಮಾಡ್ತಾರೆ. ಸೊ ಚೇಂಜ್ ಇಂಟು ಇಂಡೈರೆಕ್ಟ್ ಸ್ಪೀಚ್. ನೋಡಿ ಹೇಗೆ ಇಂಡೈರೆಕ್ಟ್ ಸ್ಪೀಚ್ ನೋಡಿ. ವೈ ಡು ಯು, ಡೂ ಅಂತ ಇದ್ದಾಗ ಇದು ಪ್ರೆಸೆಂಟ್ ಟೆನ್ಸ್, ಅದರಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಯಾಕಂದ್ರೆ ಟೇಕನ್ ವರ್ಬ್ ಒಂದೇ ಫಾರ್ಮ್ ಬಂದದ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಓಕೆ, ಚೇಂಜ್ ಇಂಟು ಸಿಂಪಲ್ ಪಾಸ್ಟ್ ಟೆನ್ಸ್. ಆನ್ಸರ್, ಮದರ್ ಆಸ್ಕ್ಡ್ ಟು ಹರ್ ಹಸ್ಬ್ಯಾಂಡ್, ಮದರ್ ಆಸ್ಕ್ಡ್ ಟು ಹರ್ ಹಸ್ಬ್ಯಾಂಡ್. ವೈ ಯಾವುದು ಹಚ್ಚಂಗಿಲ್ಲ, ನೇರವಾಗಿ ಡಬ್ಲ್ಯೂ ಎಚ್ ಕ್ವಶನ್ ಬಂದಾಗ ನೇರವಾಗಿ ಹಾಕ್ಬೇಕು. ವೈ ಈ ಅಂದ್ರೆ ಯಾರಿಲ್ಲಿ? ವೈ ಡು ಯು, ಯು ಅಂದ್ರೆ ಇಲ್ಲಿ ತಂದೆ, ಹಾಗಾಗಿ ಅವನು. ಈ ನೋಡಿ ಟೇಕ್ ಇರೋದು ಏನಾಗುತ್ತೆ? ಟುಕ್ ಆಗುತ್ತೆ, ಎರಡನೇ ರೂಪ. ಈ ಟುಕ್ ಅವೇ ಈ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್. ನೀವು ಈ ವರ್ಡನ್ನ ಈ ಮತ್ತು ಟುಕ್ ಅನ್ನ ಚೇಂಜ್ ಮಾಡ್ಕೊಂಡ್ಬಿಟ್ರೆ ಸಾಕು, ಈಸಿಯಾಗಿ ನೀವು ಸುಲಭವಾಗಿ ಡೈರೆಕ್ಟ್ ಅನ್ನ ಇಂಡೈರೆಕ್ಟ್ ಮಾಡ್ತೀರಿ, ಅಂದ್ರೆ ರಿಪೋರ್ಟೆಡ್ ಸ್ಪೀಚ್ ಆಗಿ ಬದಲಾಯಿಸ್ತೀರಿ ಅನ್ನೋದನ್ನ ನೆನಪಲ್ಲಿ ಇಟ್ಕೊಂಡ್ರಿ ಮೈ ಡಿಯರ್ ಸ್ಟೂಡೆಂಟ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಚೇಂಜ್ ಇಂಟು ಸಿಂಪಲ್ ಪಾಸ್ಟ್. ಓಕೆ ಮೈ ಡಿಯರ್ ಸ್ಟೂಡೆಂಟ್, ನೆಕ್ಸ್ಟ್ ಗೋ ಟು ವೆರಿ ಇಂಪಾರ್ಟೆಂಟ್. ಎಸ್, ವಾಟ್ ನೆಕ್ಸ್ಟ್? ಇಂಪಾರ್ಟೆಂಟ್. Okay, my dear student, go to home assignment, homework or home assignment. Okay, my dear, the first question, both of parents were his well wishers, but each cared for him in a different way. How? ಹೇಗೆ ಅಂತ ಇಬ್ಬರು ಕೂಡ ಯಾವ ರೀತಿಯಾಗಿ ಅವನ ಬಗ್ಗೆ ವೆಲ್ ವಿಶ್ ಮಾಡಿದ್ರು ಅನ್ನೋ ಮಾತನ್ನ ಬರೀರಿ ಇನ್ ಡಿಫ್ರೆಂಟ್ ವೇದಲ್ಲಿ. So in the second one, in the grammar points, the profile given below is a profile of Mr. Ramakrishna,
ದ ಸ್ಕೂಲ್ ಕ್ಲರ್ಕ್ ಆ ಪ್ರೊಫೈಲ್ ಅನ್ನು ಬರೆದು ಯು ಗೆಟ್ ಈಸಿಲಿ 3 ಮಾರ್ಕ್ಸ್ ಇನ್ ದ ಎಕ್ಸಾಮಿನೇಷನ್. ಬಹಳ 3 ಅಂಕಕ್ಕೆ ಬಹಳ ಪ್ರಮುಖವಾದಂಥ ಪ್ರಶ್ನೆ ಇದು ಗ್ರಾಮರಲ್ಲಿ ನೋಡ್ಕೊಳ್ಳಿ. ಇನ್ನು ನಿಮ್ಮ ಅಭ್ಯಾಸ ಹಂತದಲ್ಲಿ ಇದೆ ಇದು ಈ ಪಾಠದಲ್ಲಿ. ಓಕೆ, ಏಜ್ ಅರೌಂಡ್ 40 years. Height and weight 6 feet, solid build. Family 1 son and 1 daughter. College going. Reason for his popularity: helpful, best gardener. Education BCom graduate. Hobbies gardening, beekeeping and coin collection. ಇದು ಇರುವಂಥ ಒಂದು ಪ್ರೊಫೈಲ್. ಸೊ ಇಂದ ರೆಡ್ ಮಾರ್ಕಲ್ಲಿ ಇರುವಂಥ ಹೆಡ್ಡಿಂಗು ಅದು ಎ ಮತ್ತು ಬಿ ಅಂತ ಹೇಳಕ್ಕೆ ಇಲ್ಲಿ ಆ ಒಂದು ನೇರವಾಗಿ ಕೊಟ್ಟಿದ್ದೀನಿ. ಅದನ್ನು ನೀವು ಕ್ಲೀನಾಗಿ ಇಟ್ಕೊಂಡು ಈ ಥರ ಪ್ಯಾರಾಗ್ರಾಫ್ ವೈಸ್ ನೀವು ಬರೀರಿ. ಯು ಗೆಟ್ ಈಸಿಲಿ 3 ಮಾರ್ಕ್ಸ್ ಇನ್ ದ ಎಕ್ಸಾಮಿನೇಷನ್. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್. ಡಿಸ್ಕಸ್ ಐ ವಿಲ್ see your homework next day class. Okay my dear students, thank you one and again.